ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ 2000 ಪ್ರಶ್ನೆಗಳ ಸರಣಿಯಲ್ಲಿ ಇದು ಕೂಡ ಒಂದು ವಿಡಿಯೋ ಆಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಾರ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನೋಡ್ರಿ, ಆಲ್ರೆಡಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಆಲ್ರೆಡಿ ಒಂದಿಷ್ಟು SSC-GDಗಳಲ್ಲಿ ಕೇಳಿರ್ತಕ್ಕಂಥ ಮ್ಯಾಥ್ಸ್ ಕ್ವಶನ್ಸನ್ನು ಶಿಫ್ಟ್ ವೈಸ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಸಮಯವನ್ನು ವ್ಯರ್ಥ ಮಾಡದೆ ಡೈರೆಕ್ಟ್ ಕ್ವಶನ್ಸ್ ಹೋಗೋಣ ಅಂತ ಹೇಳ್ತಾ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ನೋಡ್ರಿ, ಫಸ್ಟ್ ಯಾವ ರೀತಿ ಕ್ವಶನ್ ಐತಿ, ಒಂದು ಸಿಂಪ್ಲಿಫಿಕೇಶನ್ ಕ್ವಶನ್ ಅದ. ಈ ಸಿಂಪ್ಲಿಫಿಕೇಶನ್ ಸಾಲ್ವ್ ಮಾಡ್ಕೋಬೇಕು ಅಂತಾರ ನಮ್ಗೊಂದು ರೂಲ್ಸ್ ಗೊತ್ತಿರಬೇಕು. ಯಾವ ರೂಲ್ಸ್ ಅಂತಾರ ಬೋಡ್ಮಾಸ್ ರೂಲ್ ಗೊತ್ತಿರಬೇಕು. ಯಾವ ರೂಲ? ಬೋಡ್ಮಾಸ್ ರೂಲ್. ನೋಡ್ರಿ, ಈ ಶಿಫ್ಟ್ ಒಳಗೆ ಹೋದ ಶಿಫ್ಟ್ ಒಳಗೆ ಎಷ್ಟು ಕ್ವಶನ್ ಕೇಳಿದ್ರು ಅಂತಾರ ಒಂದೆರಡು ಕ್ವಶನ್ ಕೇಳಿದ್ರು. ಅದೇ ರೀತಿ ಈ ಶಿಫ್ಟ್ ಒಳಗೆ ಒಂದು 3 ಕ್ವಶನ್ ಕೇಳಿದಾರೆ ಸಿಂಪ್ಲಿಫಿಕೇಶನ್. ನೋಡ್ರಿ, ಒಂದೇ ದಿನ ಫಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆದ ಕೂಡಲೇ ಫಸ್ಟ್ ಡೇನ ಏನು ಮಾಡಿದ್ರು ಅಂತಾರ 1ನೇ ಶಿಫ್ಟ್ ಒಳಗೆ 3 ಕ್ವಶನ್ ಕೇಳಿದ್ರು. ಅದಾದ ನಂತರ ಮತ್ತೆ 3ನೇ ಶಿಫ್ಟ್ ಒಳಗೆ ಮತ್ತೆ ಸಿಂಪ್ಲಿಫಿಕೇಶನ್ ಒಳಗೆ 3 ಕ್ವಶನ್ ಕೇಳಿದಾರೆ. ನೋಡ್ರಿ, ಎಲ್ಲ ಬರೀ ಸಿಂಪಲ್ ಕ್ವಶನ್ ಅದಾವ, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದ್ರಿ. ಇದು ಕ್ವಶನ್ ಏನೈತಿ ಅಂತ ನೋಡ್ರಿ, ಫಸ್ಟ್ ಈ ರೀತಿ ಐತಿ. ಬಟ್ ಇದನ್ನ ಬಿಡಿಸ್ಕೋಬೇಕಾದ್ರೆ ನಮಗೊಂದು ರೂಲ್ಸ್ ಗೊತ್ತಿರಬೇಕು. ಏನಪ್ಪಾ ಅಂತಾರ ಬೋಡ್ಮಾಸ್ ರೂಲ್. ನೋಡ್ರಿ, ವಿ ಬೋಡ್ಮಾಸ್ ಅಂತ ಗೊತ್ತಿರಬೇಕು. ವಿ ಬೋಡ್ಮಾಸ್ ಆಲ್ರೆಡಿ ನಾವು ಒಂದಿಷ್ಟು ಸಾರಿ ವಿಡಿಯೋ ಒಳಗೆ ಹೇಳಿದ್ರಿಂದ, ಬಟ್ ಅದನ್ನು ಇವತ್ತು ಮತ್ತೊಂದು ಸಾರಿ ಹೇಳ್ತೇನೆ. ನೋಡ್ರಿ, ಈ ವಿ ಬೋಡ್ಮಾಸ್ ಅಂತಾರೆ ಏನು? ನೋಡ್ರಿ, ವಿ ಅಂತಂದ್ರೆ ಏನು ಅಂತಾರ ಯಾವುದೋ ಒಂದು ಸಂಖ್ಯೆ ಮೇಲೆ ಏನಿರ್ತದ ಅಂತಾರ ಒಂದು ಭಾರ ಅಂತ ಇರ್ತದೆ, ವೆನಿಕ್ಯುಲಮ್ ಅಂತ ಅರ್ಥ. ಈ ರೀತಿ ಭಾರ ಕೊಟ್ಟಿರ್ತಾರ. ಇನ್ನು ಬಿ ಅಂತಾರೆ ಏನು ಅಂತಾರ ಬ್ರಕೆಟ್. ಯಾವ ಬ್ರಕೆಟ್ ಅಂತಾರೆ ಇಂಟು ಬ್ರಕೆಟ್ ಆಗಿರ್ಬೋದು, ಫ್ಲವರ್ ಬ್ರಕೆಟ್ ಆಗಿರ್ಬೋದು, ನೆಕ್ಸ್ಟ್ ಸ್ಕ್ವೇರ್ ಬ್ರಕೆಟ್ ಆಗಿರ್ಬೋದು. ನೋಡ್ರಿ, ಇವೆಲ್ಲ ಬ್ರಕೆಟ್ ಅಂತ ಅರ್ಥ. ಇನ್ನು ಓ ಅಂತಾರೆ ಏನು ಅಂತಾರ ಆಫ್ ಅಂತ ಅರ್ಥ. ಆಫ್ ಅಂದ್ರೆ ಏನು? ಇಂಟು ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ನೆಕ್ಸ್ಟ್ ಡಿ ಅಂತಾರೆ ಏನು ಅಂತಾರ ಡಿವಿಷನ್ ಮಾಡ್ಕೋಬೇಕು. ಡಿವಿಷನ್ ಅಂತಾರ ಭಾಗಾಕಾರ. ಎಂ ಅಂತಾರ ಮಲ್ಟಿಪ್ಲಿಕೇಶನ್. ಇನ್ನು ಎ ಅಂತಾರ ಎಡಿಷನ್ ಕೂಡಿಸೋದ್ರಿ. ಎಸ್ ಅಂತಾರ ಸಬ್ಟ್ರಾಕ್ಷನ್ ಮೈನಸ್ ಮಾಡೋದು. ಓಕೆ, ನೋಡ್ರಿ, ಇವು ಲಾಸ್ಟ್ ಏನು 2 ಅದಾವಲ್ಲ, ಈ 2ರಾಗ ನೀವು ಯಾವ್ದಾದ್ರು ಒಂದು ಮಾಡ್ಕೊಂಡ್ರೆ ನಡೀತೀವಿ. ಯಾವ್ದಾದ್ರು ಒಂದು ಅಂತಾರ ಎಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ. ಈ ಕ್ವಶನ್ ಏನೈತಿ ಅಂದ್ರೆ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಡಿವೈಡ್ ಐತಿ. ಅದು ಯಾವ ರೀತಿ ಐತಿ ಅಂತ ನೋಡಿ ಕ್ವಶನ್ ಬರೀತೀನಿ ಇಲ್ಲಿ. 16 ಇಂಟು ಬ್ರಕೆಟ್ 9 + 4 ಮೈನಸ್ 13 ಇಂಟು 14 ಡಿವೈಡೆಡ್ ಬೈ ಈ ರೀತಿ ಐತಿ ಕ್ವಶನ್ ಅದು. ಇನ್ನು 50 ಮೈನಸ್ 12 + 12 ಈ ರೀತಿ ಕ್ವಶನ್ ಐತಿ. ನೋಡ್ರಿ, ಇದನ್ನ ಕ್ವಶನ್ ಇದ್ರ ಮೌಲ್ಯ ಕಂಡಿಡಿದೆ ಅಂತ ಹೇಳ್ತಾರೆ. ಫಸ್ಟ್ ನಮ್ಗೆ ಈ ಬೋಡ್ಮಾಸ್ ರೂಲ್ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ರಿ, ಈ ಫಸ್ಟ್ ಮೈನಸ್ ಸಾಲ್ವ್ ಮಾಡ್ಕೊಳ್ರಿ. ಇಲ್ಲಿ ಇಂಟು ಅದ, ಇಲ್ಲಿ ಬ್ರಕೆಟ್ ಅದ, ಇಲ್ಲಿ ಮೈನಸ್ ಅದ, ಇಲ್ಲಿ ಇಂಟು ಅದ. ಫಸ್ಟ್ ಯಾವ್ದು ಮಾಡ್ಕೋಬೇಕು ಅಂತಾರ ಈ ಬ್ರಕೆಟ್ ಮಾಡ್ಕೋಬೇಕು. ಈ ಬ್ರಕೆಟ್ ಮಾಡ್ಕೊಂಡ್ರಿ ಅಂತ ನೋಡ್ರಿ, 9 + 4 ಅಂತಾರೆ ಎಷ್ಟಾಗುತ್ತೆ? 13 ಆಗುತ್ತಾ. ಇನ್ನು 13 ಅಂತ ನೋಡ್ರಿ, ಇವಾಗ ಈ 16 ಇಂಟು 13 ಅಂತ ನೋಡ್ರಿ ಎಷ್ಟಾಗುತ್ತಾ? 16 × 160, 16 × 48. 160 + 48 ಅಂತಾರೆ ಎಷ್ಟಾಗುತ್ತಾ? 208 ಆಗುತ್ತೆ. 208 ಆಗುತ್ತೆ. ನೋಡ್ರಿ, ಏನಾಗುತ್ತಾ? 208 ಆಗುತ್ತಾ. ಮೈನಸ್ ಇನ್ನದ ಮೈನಸ್ ಆಗಿ ನೀವು 2 ಇಂಟು ಮಾಡ್ಕೊಬೇಕು ಫಸ್ಟ್ ನಮ್ಗೆ. ನೋಡಿ, ಇವಾಗ ಇಷ್ಟು ಮಾಡ್ಕೊಂಡ್ರಿ ಅಂತಾರೆ, ಇದು ಇಂಟು ಮಾಡ್ಕೊಂಡ್ರಿ, ಆಮೇಲೆ ಇಲ್ಲಿ ಇಂಟು ಇದು ಮಾಡ್ಕೋಬೇಕು. ನೋಡಿ, ಇವಾಗ 14 × 140, 14 × 42. 140 + 42 ಅಂತಾರ 182 ಆಗ್ತದೆ. ಡಿವೈಡೆಡ್ ಬೈ ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಇದನ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂತಾರ 50 ಮೈನಸ್ ಬ್ರಕೆಟ್ ಮಾಡ್ಕೋಬೇಕ್ರಿ. 12 + 12 ಅಂತಾರೆ ಎಷ್ಟಾಗುತ್ತಾ? 24 ಆಗುತ್ತೆ. ಇವಾಗ ನೋಡ್ರಿ ಏನಾಗುತ್ತೆ ಅಂತಾರ ಆನ್ಸರ್. ನೋಡ್ರಿ, 208ರಾಗ 182 ತೆಗೆದ್ರಿ ಅಂತ 26 ಆಗುತ್ತೆ. ಡಿವೈಡೆಡ್ ಬೈ ಈ 54ರಾಗ 24 ಇತ್ತು ಅಂತಾರೆ ಆನ್ಸರ್ ಏನಾಗುತ್ತೆ ಹೇಳ್ರಿ? 26 ಆಗುತ್ತೆ. ಇವಾಗ ಏನಾರ ಕಡಿತ ಮಾಡಿದ್ರಿ ಅಂತ ನೋಡ್ರಿ, ಆನ್ಸರ್ ಏನಾಗುತ್ತೆ ಅಂತಾರ ಜಸ್ಟ್ ಈ 20 ಕ್ಯಾನ್ಸಲ್ ಆಗುತ್ತಾ. ಸರ್, ಎಲ್ಲ ಕ್ಯಾನ್ಸಲ್ ಆಗ್ಯಾವ, ಆಪ್ಷನ್ 0 ಬರ್ತೈತ್ರಿ ಅಂತ ಅನ್ನಬಾರ್ದು. ಯಾಕಂತಂದ್ರೆ ನೋಡ್ರಿ, 26 ಒಂದರಲ್ಲಿ 26, 26 ಒಂದರಲ್ಲಿ 26, 1/1 ಅಂತಾರ ಆನ್ಸರ್ ಎಷ್ಟು ಅಂತಾರ 1 ಆಗಿರ್ತದ. ಅದೇ ಆಪ್ಷನ್ ಯಾವುದು ಅಂತಾರ 4ನೇ ಆಪ್ಷನ್ ನಾನು ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ಅದ ಇದೇ ರೀತಿ ಸಾಲ್ವ್ ಮಾಡಿ ನೋಡೋಣ. ನೋಡ್ರಿ, ಒಂದು ಸಿಂಪ್ಲಿಫಿಕೇಶನ್ ಕ್ವಶನ್ ಅದ. ಈ ರೀತಿ ಇದ್ರೂ ಕೂಡ ನಮಗೆ ಏನು ಮಾಡಕ್ಕೆ ಬರಬೇಕು? ಸಾಲ್ವ್ ಮಾಡಕ್ಕೆ ಬರಬೇಕು. ನೋಡ್ರಿ, ಈ ರೀತಿ ಕ್ವಶನ್ಸ್ ಸಾಲ್ವ್ ಮಾಡಕ್ಕೆ ಬರಬೇಕು ಅಂತಾರ ಫಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು ಅಂತಾರ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಡಿವೈಡ್ ಮಾಡೋದು, ಇಂಟು ಮಾಡೋದು, ಪ್ಲಸ್ ಮಾಡೋದು ಎಲ್ಲನೂ ಗೊತ್ತಿರಬೇಕು. ಹಿಂಗಾಗಿನೇ ನಾ ಏನು ಮಾಡಿದ್ದೆ ಅಂತಾರ ಆಲ್ರೆಡಿ ಒಂದಿಷ್ಟು ಕ್ವಶನ್ಸನ್ನು ಈ ರೀತಿ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಹೆಂಗೆ ಎಡಿಷನ್ ಮಾಡ್ಕೊಳ್ಳೋದು, ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಹೆಂಗೆ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಹೆಂಗೆ ಮಲ್ಟಿಪಲ್ ಮಾಡ್ಕೊಳ್ಳೋದು, ಹೆಂಗೆ ಎಲ್ಲ ಡಿವೈಡ್ ಮಾಡೋದು ಅನ್ನೋದನ್ನು ನಿಮಗೊಂದಿಷ್ಟು ವಿಡಿಯೋ ಮಾಡಿದ್ದೀನಿ.
ಹಿಂದೆ ಹೋಗಿ ತೆಗೆದು ನೋಡ್ರಿ, ನಂದು ಚಾನಲ್ ಒಳಗೆ ಇರ್ತಾವ, ವಿಡಿಯೋ ಅದಾವ, ಅದನ್ನೆಲ್ಲಾನು ಕರೆಕ್ಟ್ ನೀಟಾಗಿ ಬೇಸಿಕ್ ತಿಳ್ಕೊಂಡ್ರಿ ಅಂತಾರ ಇಂಥವೆಲ್ಲ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬಹುದು. ಓಕೆ, ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್ ಇದು. ನೋಡ್ರಿ ಫಸ್ಟ್ ಇದು ಮ್ಯಾಲಿನ ಸಾಲ್ವ್ ಮಾಡ್ಕೊಂಡ್ರಿ. ಇವಾಗ ಏನೈತಿ ಅಂತ 5/6 ಐತಿ ನೋಡ್ರಿ. 5/6 ಐತಿ ಅಂತ ನೋಡ್ರಿ ಜಸ್ಟ್ ಯಾವ ರೀತಿ ಸಾಲ್ವ್ ಮಾಡ್ಕೊಂತೀರಿ, 5/6. ಹಂಗಾರೆ ಈಗ ಡಿವೈಡ್ ಇದ್ದಿದ್ದನ್ನ ನಾವ್ ಏನ್ ಮಾಡ್ಕೊಂತೀವಿ ಅಂತ ಇಂಟು ಮಾಡ್ಕೊಂಡ್ವಿ ಅಂತ ಮುಂದಿನ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ, ಉಲ್ಟಾ ಆಗುತ್ತೆ. ಅದು ಹೆಂಗಂತಂದ್ರೆ ನೀವು ಒಂದು ಸ್ವಲ್ಪ ಹಿಂದೆ ಹೋಗಿ ವಿಡಿಯೋ ತೆಗೆದು ನೋಡ್ರಿ, ಪೂರ್ತಿ ಡೀಟೇಲ್ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ನೋಡ್ರಿ ಇವಾಗ 5/2 ಅಂತ ನೋಡ್ರಿ ಏನಾಗುತ್ತಾ, ಇದನ್ನ 2/5 ಅಂತ ಬರ್ಕೋಬೇಕು. ಯಾಕಂತಾರ ಡಿವೈಡ್ ಇದ್ದಿದ್ದು ಏನ್ ಮಾಡ್ಕೋಬೇಕು ಹೇಳ್ರಿ, ನಾವು ಈ ರೀತಿ ಬರ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಇಂಟು ಅದ, ಇಂಟು ಬರೀರಿ, ಮೈನಸ್ ಇಂಟು 3 ಅದ, ಮೈನಸ್ ಇಲ್ಲಿ ನೋಡ್ರಿ 1 ಬರ್ಕೋಬಾರ್ದು. ಯಾಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕಾಗೈತಿ ಅಂದ್ರೆ ಹಾಫ್ ಇದ್ದಿದ್ದು ಮಾಡ್ಕೋಬೇಕಾಗ್ತದೆ. ಅಂದ್ರೆ ಹಾಫ್ ಅಂತ ನೋಡ್ರಿ ಇವಾಗ 2 × 1 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ, 2 ಅಂತ ಆಗುತ್ತೆ. ಇಷ್ಟು ಬರೋದ್ರಿ ಅಂತ ನೋಡ್ರಿ ಇವಾಗ ಇದನ್ನು ಸಾಲ್ವ್ ಮಾಡ್ಕೊಂಡ್ರಿ ಏನಾಗುತ್ತೆ ಅಂತ ಹೇಳಿ 3 ಅಷ್ಟೇ ಐತೆ ಅಂದ್ರೆ ಏನೂ ಇಲ್ಲ ಅಂತ 1 ಅಂತ ಬರ್ಕೊಟ್ರಿ, ಇಲ್ಲ ನಡೀತದ. ಓಕೆ, ಇನ್ನು ಈ 5 ಕ್ಯಾನ್ಸಲ್, 3 ಒಂದ್ರಲ್ಲೇ 3 2 6. ಇನ್ನು ನೆಕ್ಸ್ಟ್ 2 ಒಂದ್ರಲ್ಲೇ 1 ನೋಡ್ರಿ, ಇವೆಲ್ಲ ಕ್ಯಾನ್ಸಲ್ ಆಗ್ಯಾವ. ಇಲ್ಲಿ ಎಷ್ಟು ಬರ್ತೈತಿ ಅಂದ್ರೆ ಇದು 1 ಬರ್ತೈತಿ. ಇಷ್ಟೆಲ್ಲ ಕಟ್ತಾ ಹೊಡೆದ್ರೆ ಅಂತ ಏನು ಉಳಿತೈತಿ ಇಲ್ಲಿ 1 ಉಳಿತದ. ಇದ 1ರಾಗ 2 ಹೋಯ್ತು ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ, -1 ಬರುತ್ತೆ. ಎಷ್ಟು ಬರುತ್ತೆ ಹೇಳ್ರಿ, -1 ಬರುತ್ತೆ. ಅದು ಮ್ಯಾಲೆ ಬರ್ಕೊಡ್ರಿ, ಅದೇನು ಬರೀರಿ, -1 ಮ್ಯಾಲೆ ಬರೀರಿ. ಅಂದ್ರೆ -1 ಇದ್ದಿದ್ದು ನೋಡ್ರಿ ಆಪ್ಷನ್ ಇದೊಂದು ಐತಿ, ಇದೊಂದು ಐತಿ. ಇವೆರಡು ಆಪ್ಷನ್ ಏನಾಗ್ತಾವ ಅಂತಾರೆ ಇಲ್ಲಿ ಕ್ಯಾನ್ಸಲ್ ಆಗ್ತಾವ. ಏನಾರ ಒಂದೇ ಇರ್ತಿತ್ತು ಅಂದ್ರೆ ಹಾಕ್ಬೋದಿತ್ತು, ಬಟ್ 2 ಅದಾವ ಅಂದ್ರೆ ಇದ್ರೊಳಗೆ ಯಾವ್ದು ಬರ್ತೈತಿ ಅಂತ ತಿಳ್ಕೊಬೇಕ್ರಿ ನಾವು. ಇವಾಗ ಅದು ತಿಳ್ಕೊಬೇಕು ಅಂದ್ರೆ ಇನ್ನು ಡಿನಾಮಿನೇಟರ್ ಒಳಗೆ ಇದ್ದಿದ್ದನ್ನು ಕೂಡ ಸಾಲ್ವ್ ಮಾಡ್ಕೋಬೇಕು. ಈ ಡಿನಾಮಿನೇಟರ್ ಒಳಗೆ ಇದ್ದಿದ್ದು ಸಾಲ್ವ್ ಮಾಡ್ಕೋಬೇಕಂತ ನೋಡ್ರಿ, ಫಸ್ಟ್ ಇನ್ನು ಏನೈತಿ ಅಂತ ಪ್ಲಸ್ ಅದ, ಡಿವೈಡ್ ಅದ, ಇಂಟು ಅದ, ಮೈನಸ್ ಅದ. ಅಂದ್ರೆ ಫಸ್ಟ್ ನಾವು ಯಾವ್ದು ಗೊತ್ಕೊಡ್ಬೇಕು, ಈ ಡಿವೈಡ್ ಗೊತ್ಕೊಡ್ಬೇಕು. ನೋಡ್ರಿ ಇವಾಗ 1 ಪ್ಲಸ್ ಈ ಡಿವೈಡ್ ಇದು ಮಾಡ್ಕೊಡ್ರಿ ಫಸ್ಟ್. ಹಂಗ ಡಿವೈಡ್ ಇದು ಮಾಡಿದ್ರಿ ಅಂತ ನೋಡ್ರಿ 3/1/3. ಇವಾಗ ಈ ರೀತಿ ಡಿವೈಡ್ ಇದು ಮಾಡಕತ್ತೀವಿ ಅಂದ್ರೆ ನೋಡಿ ಚಿಹ್ನೆ ಏನ್ ಮಾಡ್ಕೋಬೇಕು, ನಾವು ಚೇಂಜ್ ಮಾಡ್ಕೋಬೇಕು. 3 ಇಂಟು ಈ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ, ಉಲ್ಟಾ ಆಗುತ್ತೆ. 1/3 ಇದ್ದಿದ್ದು ಏನಾಗುತ್ತೆ ಹೇಳ್ರಿ, 3/1 ಆಗುತ್ತೆ. ಈ ನೆಕ್ಸ್ಟ್ ಇಂಟು ಇಲ್ಲ ಇಷ್ಟ ಮಾಡ್ಕೊಂಡ್ರಿ, 3 × 3 ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ, ಇದು 9 ಆಗುತ್ತೆ. ಇದು ಎಷ್ಟಾಗುತ್ತೆ ಅಂತ 9 ಆಗುತ್ತೆ. 1 + 9 ಇಂಟು 1 + 9 ಇಂಟು 6 - 2 ಅಂತ ಆಗುತ್ತೆ. ಇದು ಇಷ್ಟ ಆಗುತ್ತೆ. ಇವಾಗ ಏನು ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು ಫಸ್ಟ್, ಪ್ಲಸ್ ಇಂಟು ಮೈನಸ್. ನೋಡಿ 9 6 ಎಷ್ಟು 54 ಅಂತ ಮಾಡ್ಕೊಂತೀವಿ. ಇದು +1 ಬರ್ಕೊಟ್ರಿ, -1 ಬರೀ. ಇನ್ನು 1 + 54 ಅಂದ್ರೆ 55 2 ಐತಲ್ಲ 2. ನೋಡಿ 1 + 54 ಅಂದ್ರೆ 55, 50 - 2 ಅಂತಾರ 53. 53 ಕೆಳಗಡೆ ಬರೀರಿ. ನೋಡ್ರಿ ಈ ಆನ್ಸರ್ ಎಲ್ಲಿ ಐತಿ ಅಂತಾರ ಆಪ್ಷನ್ ಇದು ಸರಿ ಆಗ್ತದೆ. ಇದು ಏನಾಗ್ತೈತಿ ತಪ್ಪೈತಿ, ಆಪ್ಷನ್ ಸಿ. ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ನೋಡಿ ಇವು ಒಂದು ಸ್ವಲ್ಪ ಬೇಸಿಕ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಫ್ರಾಕ್ಷನ್ಸ್ ಒಳಗೆ ಎಡಿಷನ್ ಅದು ಸ್ವಲ್ಪ ಹಿಂದೆ ವಿಡಿಯೋ ಅದಾವ, ಹೋಗಿ ತೆಗೆದು ನೋಡಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ ಹಂಗಾರೆ ಏನೈತಿ ಕ್ವಶನ್. A certain sum of money triples in 8 years 6 months at simple interest rate. What is the annual interest rate? ಅಂದ್ರೆ ಏನಂತಾರ ಅಂತಾರೆ, ಯಾವುದೋ ಒಂದು ಅಮೌಂಟ್ ಸರಳ ಬಡ್ಡಿ ರೂಪದೊಳಗೆ ಏನು ಮಾಡ್ತೈತಿ ಅಂದ್ರೆ 8 ವರ್ಷ 6 ತಿಂಗಳಿಗೆ 3 ಪಟ್ಟು ಆಕೈತಿ. 8 ವರ್ಷ 6 ತಿಂಗಳಿಗೆ ಏನಾಕೈತಿ ಹೇಳ್ರಿ, 3 ಪಟ್ಟು ಆಕೈತಿ. ಹಂಗಾರ ಏನಂತಾರ ಅಂತ ನೋಡ್ರಿ, ಅಲ್ಲಿ ಇರ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನೋಡ್ರಿ, ಬಡ್ಡಿ ದರ ಎಷ್ಟೈತಿ, ಇಂಟ್ರೆಸ್ಟ್ ಬಡ್ಡಿ ಎಷ್ಟೈತಿ ಅಂತ ಕೇಳಕತ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು ನಾವು, ಅಲ್ಲಿ ಇರ್ತಕ್ಕಂಥ ಬಡ್ಡಿ ದರ ಕಂಡುಹಿಡಿಬೇಕು. ನೋಡ್ರಿ ಈ ರೀತಿ ನಾವು ಕ್ವಶನ್ಸ್ ಇದ್ದು ಅಂತ ನೋಡ್ರಿ 3 ಪಟ್ಟು ಆಗತೈತಿ ಅಂದ್ರೆ ಯಾವುದೋ ಒಂದು ಅಮೌಂಟ್ 100 ಇದ್ದಿದ್ದು ಏನಾಗತೈತಿ ಅಂತಾರ 3 ಪಟ್ಟು ಅಂತ ನೋಡ್ರಿ 300 ಆಗತೈತಿ. ಎಷ್ಟು ಆಗತೈತಿ, 100 ಇದ್ದಿದ್ದು 300 ಆಗತೈತಿ. ಅಂದ್ರೆ ಈಗ ನಾವು ಯಾವುದೋ ಒಂದು ಅಮೌಂಟ್ ನೋಡ್ರಿ ಇಷ್ಟು ಇದ್ದಿದ್ದು ಇಷ್ಟು ಪಟ್ಟು ಆಗತೈತಿ ಅಂತಾರ, ಇಲ್ಲಿ ಎಷ್ಟು % ಬಡ್ಡಿ ಐತಿ ಅಂತೇಳಿ ನಾವು ಆಪ್ಷನ್ ಥ್ರೂ ಚೆಕ್ ಮಾಡ್ಕೋಬೇಕಾಗ್ತದೆ. ಬಟ್ ಅಷ್ಟೆಲ್ಲ ತಿಳ್ಕೊಳ್ಳೋದು ಬೇಡ, ನೀವು ಈಸಿಯಾಗಿ ಇದಕ್ಕೆ ಟ್ರಿಕ್ಸ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಏನಂತ ನೋಡ್ರಿ ಆ ಟ್ರಿಕ್ಸ್, ಜಸ್ಟ್ ಇಲ್ಲಿ ಏನ್ ಮಾಡ್ತೀವಿ ಅಂತ 100 ರೂಪಾಯಿ ಇದ್ದಿದ್ದು 3 ನೋಡಿ 3 ಪಟ್ಟು ಅಂತಾರೆ 300 ಆಗಬೇಕು. ಅಂದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಗಬೇಕಾಗಿತ್ತು, ಇಲ್ಲಿ 200 ರೂಪಾಯಿ ಜಾಸ್ತಿ ಆಗಬೇಕಾಗಿತ್ತು. ಎಷ್ಟು ಹೇಳ್ರಿ, 200 ರೂಪಾಯಿ ಜಾಸ್ತಿ ಆಗಬೇಕಾಗಿತ್ತು. ಈ ರೀತಿ ಕ್ವಶನ್ ಕೊಟ್ಟರು ಅಂತಾರೆ ನಿಮ್ಗೆ ನೋಡ್ರಿ, ಒಂದು ಏನು ಮಾಡ್ತಾರ ಅಂತ ಇಷ್ಟು ವರ್ಷದೊಳಗೆ ಇಷ್ಟು ಪಟ್ಟು ಆಗಕತ್ತದ, ಹಂಗಾರೆ ಅಲ್ಲಿ ಇರ್ತಕ್ಕಂಥ ಬಡ್ಡಿ ದರ ಕೇಳ್ತಾರ. ಇಲ್ಲ ಇದ ಬಡ್ಡಿ ದರ ಕೊಟ್ಟಿರ್ತಾರ, ರೇಟ್ ಕೊಟ್ಟಿರ್ತಾರ, ಎಷ್ಟು ವರ್ಷ ಟೈಮ್ ಆಗೈತಿ ಅಂತ ಕೇಳ್ತಾರೆ. 2 ಕ್ವಶನ್ ಬರ್ತಾವ್ರಿ. ಒಂದು ಅಮೌಂಟ್ 3 ಪಟ್ಟು ಆಗಕ್ಕೆ ಇಷ್ಟು % ಬಡ್ಡಿ ಐತಿ, 3 ಪಟ್ಟು ಆಗಕ್ಕೆ ಎಷ್ಟು ವರ್ಷ ಟೈಮ್ ತಗೋತೈತಿ ಅಂತ ಕೇಳ್ತಾರ, ಒಂದು ಪ್ರಶ್ನೆ. ಇಲ್ಲ ಅಂತಂದ್ರೆ ಇಷ್ಟು ವರ್ಷದೊಳಗೆ 3 ಪಟ್ಟು ಹಾಕೈತಿ, ಅಂದ್ರೆ ಎಷ್ಟು % ಬಡ್ಡಿ ಐತಿ ಅಂತ ಇದು ಒಂದು ಪ್ರಶ್ನೆ.
2 ಪ್ರಶ್ನೆ ಕೇಳ್ತಿರ್ತಾರ. ಅವಾಗ ನೀವು ಏನು ಮಾಡ್ರಿ ಅಂತ ಇಷ್ಟು ಪಟ್ಟು ಆಗಕತ್ತೈತಿ ಅಂತಾರ. ನೋಡ್ರಿ 100 ಇದ್ದಿದ್ದು 3 ಪಟ್ಟು ಆಗ್ಬೇಕಾದ್ರೆ 300 ಆಗ್ಬೇಕು. ಇಲ್ಲಿ ಏನು ಡಿಫ್ರೆನ್ಸ್ ಬರ್ತೈತಲ್ಲ ಫಸ್ಟ್ ಏನು ಮಾಡ್ರಿ ಅಂತಾರೆ ಡಿಫ್ರೆನ್ಸ್ ತಗೊಳ್ರಿ. ಫಸ್ಟ್ ಏನು ಮಾಡ್ರಿ ಡಿಫ್ರೆನ್ಸ್ ತಗೊಳ್ರಿ. ಇನ್ನು ಈ ಡಿಫ್ರೆನ್ಸ್ ಅನ್ನ ಏನು ಮಾಡ್ರಿ ಅಂತಾರ ಅವ್ರು ಏನಾರ ಟೈಮ್ ಕೊಟ್ಟಿದ್ರು ಅಂತಾರೆ ಈ ಟೈಮ್ದಿಂದ ಕಡ್ತಾ ಹೊಡೀರಿ ರೇಟ್ ಸಿಗ್ತದ. ಇಲ್ಲ ಈ ರೇಟ್ ಕೊಟ್ಟಿದ್ರು ಅಂತಾರೆ ಏನು ಮಾಡ್ರಿ ಈ ರೇಟ್ನಿಂದ ಅದನ್ನು ಕಡ್ತಾ ಹೊಡೀರಿ ನಮಗೇನು ಸಿಗ್ತದ ಟೈಮ್ ಸಿಗ್ತದೆ. ಅರ್ಥ ಆಗ್ತೈತೆ ಹೇಳೋದು ನೋಡ್ರಿ. ಟೈಮ್ ಕೊಟ್ಟಿದ್ರು ಅಂತಾರೆ ಟೈಮ್ನಿಂದ ಈ ಡಿಫ್ರೆನ್ಸ್ ಕಡ್ತಾ ಹೊಡೆದ್ರ ರೇಟ್ ಸಿಗ್ತದ. ಇನ್ನು ಅದ ಏನಾರ ಒಂದ್ ವೇಳೆ ರೇಟ್ ಕೊಟ್ಟಿದ್ರು ಅಂತ ನಮ್ಗೆ ಟೈಮ್ ಬೇಕಾಗಿತ್ತು ಅಂದ್ರೆ ಈ ರೇಟ್ನಿಂದ ಇದನ್ನ ಕಡ್ತಾ ಹೊಡೀರಿ ಅವಾಗ ಏನು ಸಿಗ್ತೈತಿ ಅಂತಾರೆ ಟೈಮ್ ಸಿಗ್ತೈತಿ. ಅರ್ಥ ಆಗತೈತಿ ಹಾಗಾದ್ರೆ ಈಗೇನು ಕೊಟ್ಟಾರ ಟೈಮ್ ಕೊಟ್ಟಾರ ಅಂತ ನೋಡ್ರಿ ಎಕ್ಸಾಕ್ಟ್ ಆಗಿ ಇಷ್ಟ ವರ್ಷ ಅಂತ ಕೊಟ್ಟಿಲ್ಲ. ಅದೇ ಏನಾರ 10 ವರ್ಷ ಕೊಟ್ಟಿದ್ರು ಅಂತ ನೋಡ್ರಿ 10ರಿಂದ ಕಡ್ತಾ ಹೊಡಿತಿದ್ವಿ. ಈ ಜೀರೋ ಕ್ಯಾನ್ಸಲ್ 20% ಬಡ್ಡಿ ಅಂತ ಹೇಳ್ತಿದ್ವಿ. ಬಟ್ 10 ವರ್ಷ ಅಂತ ಕೊಟ್ಟಿಲ್ಲ. ಅಂದ್ರೆ ಎಷ್ಟು ಕೊಟ್ಟಾರ ನೋಡ್ರಿ ಅಲ್ಲಿ ಎಷ್ಟು ಕೊಟ್ಟಾರ 8 years 6 months ಅನ್ನಗತ್ತ. ನೋಡ್ರಿ 8 years 6 months ಅಂತಂದ್ರ ಇದನ್ನ ನಾವು ಇಯರ್ಗಳು ಕನ್ವರ್ಟ್ ಮಾಡ್ಕೋಬೇಕು ಫಸ್ಟ್ಗೆ. ನೋಡ್ರಿ 8 years 6 months ಅನ್ನೋದನ್ನ ಈ 6 months ಅನ್ನೋದು ಎಷ್ಟು ವರ್ಷ ಐತಿ ಅಂತ ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ 8 years 6 months ಅನ್ನೋದನ್ನ ಇಯರ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 6/12 ಮಾಡ್ಕೋಬೇಕು. ಇವಾಗ ನೋಡ್ರಿ ಕಡ್ತಾ ಹೊಡೆದ್ರಿ ಅಂತಾರೆ 8 ವರ್ಷ 6 months ಅಂತ ನೋಡ್ರಿ 6 ಒಂದರ್ಲೆ 6 ಎರಡ್ರಿ ಅಂದ್ರೆ 8 1/2 year ಅಂತ ತಗೊಂತೀವಿ. ಬಟ್ ಈ 8 1/2 year ಅನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಅದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರಿ ಅಂತ ನೋಡ್ರಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂತೀವಿ ಇಲ್ಲಿ ಇಂಟು ಮಾಡ್ಕೊಂತೀವಿ ಇಲ್ಲಿ ಪ್ಲಸ್ ಮಾಡ್ಕೊಂತೀವಿ. ಅಂದ್ರೆ 2 ಎಂಟ್ರಲ್ಲಿ ಎಷ್ಟು 16 ಬಂದು ಕೂಡಿಸಿದ್ರೆ ಎಷ್ಟು ಅಂತ 17/2. ಎಸ್ ನೋಡ್ರಿ ತಾವು ಆಲ್ರೆಡಿ ಕ್ಲಾಸ್ ಒಳಗೆ ಎಷ್ಟೋ ಕ್ವಶನ್ಸ್ ಅನ್ನ ಹೇಳಿ ನಾನು. ಬಟ್ ಸ್ವಲ್ಪ ಏನು ಕೇಳ್ಯಾರ ಅಂತ ಫ್ರಾಕ್ಷನ್ ಸ್ವಲ್ಪ ಕೇಳ್ಯಾರ ಕ್ವಶನ್. ಇದೇನೋ ಬೇರೆ ಐತಿ ಅಂತ ಬಿಟ್ಟು ಬರಬಾರ್ದು ಕ್ವಶನ್ ಅನ್ನು. ಓಕೆ ನೋಡ್ರಿ ಹಂಗಾರೆ ಇವಾಗ 17/2 ಅಂತ ಅನ್ನೋದನ್ನ ಇಲ್ಲಿ ಕೆಳಗಡೆ ಬರ್ಕೊಂಡ್ರಿ ಅಂತಾರೆ. ಇವಾಗ ಇದ 17/2 ಅನ್ನೋದು ನೋಡ್ರಿ ಈ 2 ಏನಾಗೈತಿ ಅಂತಾರೆ ಮ್ಯಾಲ ಹೋಗಿ ಇಂಟು ಆಗ್ತದ. ಏನಾಗ್ತದ ಇಂಟು ಆಗ್ತದ. ನೋಡ್ರಿ ಅದ 2 ಅನ್ನ ಏನು ಮಾಡ್ರಿ ಅಂತಾರೆ ಮ್ಯಾಲ ಹೋಯ್ದ ಇಂಟು ಮಾಡ್ಕೊಡ್ರಿ. ಇವಾಗ ಇಲ್ಲಿ ಇಂಟು 2 ಮಾಡಿದ್ರಿ ಅಂತಾರ. ಈಗ ಇದರಿಂದ ಇದನ್ನ ಕಡ್ತಾ ಹೊಡೀರಿ 17ರಿಂದ ಭಾಗ ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ರಿ ಅಂತಾರೆ ಫಸ್ಟ್ 2 ಇಂಟು ಮಾಡಿ ಇಟ್ಕೊಡ್ರಿ. ನೋಡ್ರಿ 200 × 2 ಅಂತಾರ 400 ಆಗುತ್ತೆ /17. ನೋಡಿ ಇವಾಗ ಕಡ್ತಾ ಹೊಡೆದು ಆನ್ಸರ್ ಅನ್ನ ತೆಗಿಬಹುದು. ನೋಡ್ರಿ ಆನ್ಸರ್ ತೆಗೆದ್ರಿ ಅಂತ 17 ಒಂದರಲ್ಲಿ 17 17 ಎರಡರಲ್ಲಿ ಎಷ್ಟು ಅಂತ 34. ಇನ್ನ ಎಷ್ಟು ಉಳಿತು ಅಂತ 6 ಉಳಿತು 65. 65 ಅಂತ ನೋಡ್ರಿ ಇವಾಗ 17 ಎಷ್ಟರಲ್ಲೇ 17 3ಲೆ 51. 17 ಎಷ್ಟರಲ್ಲೇ 17 3ಲೆ 51 ಅಂತ ನಮ್ಗೆ ಆನ್ಸರ್ ಸಿಕ್ತು. ಇವಾಗ ನೆಕ್ಸ್ಟ್ ಮುಂದೆ ಕಡ್ತಾ ಹೊಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ ಯಾಕೆ ಬಿಟ್ಟೆ ಅಂತ ಜಸ್ಟ್ ನೋಡ್ರಿ 23 ಬಂತು ಅಂತ ಸರ್ 23 ಒಂದೇ ಇಲ್ಲ ಅಂತ ಪಾಯಿಂಟ್ ಕೊಟ್ಟು ಕಡ್ತಾ ಹೊಡಿ ಬರ್ತೈತೆ ಆನ್ಸರ್. ಓಕೆ ಅರ್ಥ ಆಯ್ತು ಅಂತ ಅನ್ಕೊಂಡು ನೆಕ್ಸ್ಟ್ ಇದು ಗೊತ್ತಿರಬೇಕು. ಇದು ಈ ಇಯರ್ನ ಕನ್ವರ್ಟ್ ಮಾಡ್ಕೊಂಡು ಗೊತ್ತಿರಬೇಕು. ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಸೇಮ್ ಆಸ್ ಇಟ್ ಇಸ್ ಹಿಂಗೆ ಒಂದು ಕೊಟ್ಟಿಗೆ ಸಾಲ್ವ್ ಮಾಡೋಣ. ನೋಡ್ರಿ ಏನೈತಿ ಸರ್ಟನ್ ಸಮ್ ಆಫ್ ಮನಿ ಟ್ವೈಸ್ ಇನ್ 2 years. ನೋಡ್ರಿ 2 ಪಟ್ಟು ಆಗ್ತೈತಿ. ಇವಾಗ 2 ಪಟ್ಟು ಅಂತ ನೋಡ್ರಿ ಇವಾಗ 100 ಇದ್ದಿದ್ದು ಎಷ್ಟು ಆಗಬೇಕು 200 ಆಗಬೇಕು. 100 ಎಲ್ಲಿದು ಬಂತು ಅಂತ ಕೇಳಬಾರ್ದು. ನೋಡಿ ಪರ್ಸೆಂಟೇಜ್ ಅಂತ ನಾವೇನು ಮಾಡ್ತಿರ್ತೀವಿ 100ಕ್ಕೆ ಮಾಡ್ತಿರ್ತೀವಿ. ಯಾವುದೋ ಒಂದು ಅಮೌಂಟನ್ನು 100 ಇದ್ದಿದ್ದು ಡಬಲ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ 100 ತೊಗೊಂಡ್ರಿ ಅಂತ ಸ್ವಲ್ಪ ಈಸಿ ಆಗ್ತದೆ. ಸಿಂಪಲ್ ಕ್ವಶನ್ ಅದಾವ. ಇಂಥದ್ದು ಒಂದು ಕ್ವಶನ್ ಬಿಡಿಸಿದ್ರಿ ಅಂತ 2 ಮಾರ್ಕ್ಸ್ ಕೊಡ್ತಾರೆ. ನೋಡ್ರಿ ಏನೈತಿ ಕ್ವಶನ್ ಅಂತ ಏನಾಗುತ್ತೆ ನೋಡ್ರಿ. ಒಂದು ನಿರ್ದಿಷ್ಟ ಹಣದ ಮೊತ್ತವು ಸರಳ ಬಡ್ಡಿಯ ದರದ ಲೆಕ್ಕದಲ್ಲಿ 2 ವರ್ಷ 4 ತಿಂಗಳಲ್ಲಿ 2 ಪಟ್ಟಾಗ್ತದ ಅಂತ ಅದರ ವಾರ್ಷಿಕ ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ ಕೇಳತ್ತಾರ. ಸೇಮ್ ಕ್ವಶನ್ ಐತಿ ನೋಡ್ರಿ. ಹಂಗಾರೆ ಇವಾಗ ಒಂದು 100 ರೂಪಾಯಿ ಅಸಲು ಇತ್ತು ಅಂದ್ರೆ ಈಗ ಡಬಲ್ ಆಗ್ಬೇಕಂತ ನೋಡ್ರಿ ಏನಾಗಬೇಕಲ್ಲಿ ಟ್ವೈಸ್ ಅಂತಾರೆ ಏನು ಡಬಲ್ ಅಂದ್ರೆ ಎಷ್ಟು ಆಗ್ಬೇಕು ಹೇಳ್ರಿ 200 ಆಗಬೇಕು. ಅಂದ್ರೆ 100 ಇದ್ದಿದ್ದು 200 ಆಗ್ಬೇಕಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಇವಾಗ 100 ರೂಪಾಯಿ ಜಾಸ್ತಿ ಆಗುತ್ತೆ. ಈ ಡಿಫ್ರೆನ್ಸ್ ಅನ್ನ ಏನು ಮಾಡಬೇಕು ಅಂತಾರ ಕೊಟ್ಟಂತ ವರ್ಷದಿಂದ ಕಡ್ತಾ ಹೊಡಿಬೇಕು. ಕೊಟ್ಟಂತ ವರ್ಷದಿಂದ ಕಡ್ತಾ ಹೊಡಿಬೇಕು. ಅಂದ್ರೆ ವರ್ಷ ಎಲ್ಲಿ ಕೊಟ್ಟಾರ ನೋಡ್ರಿ ಕೊಟ್ಟಂತ ವರ್ಷ ಕೊಟ್ಟಾರ. ಬಟ್ ಏನು ಕೊಟ್ಟಾರ ವರ್ಷ ಮತ್ತು ತಿಂಗಳು 2 ಕೊಟ್ಟಾರ ಅಂತಾರೆ. ಅದನ್ನ ಏನು ಮಾಡ್ಕೋಬೇಕು ಫಸ್ಟ್ ಏರಿ ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ 2 ವರ್ಷ 4 ತಿಂಗಳು ಅಂತ ನೋಡ್ರಿ. ಇವಾಗ ಇದನ್ನೇನು ಮಾಡ್ಕೋಬೇಕು ತಿಂಗಳ ಅನ್ನೋದನ್ನ ಏರಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಡಿವೈಡ್ ಮಾಡ್ಕೋಬೇಕು. ಇನ್ನು 4 ಬಂದಿರಲೆ 4 3ಲೆ ಅಂದ್ರೆ ಇದ್ರ ಅರ್ಥ ಏನು ಅಂತಾರ 2 year 2 1/3 year ಅಂತ ಆಗುತ್ತೆ. ಬಟ್ ಇದು ಮಿಕ್ಸ್ಡ್ ಫ್ರಾಕ್ಷನ್ ಒಳಗೈತಿ. ಅದನ್ನ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ ಇಲ್ಲಿ ಇಂಟು ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಮಾಡ್ಕೋಬೇಕು.
3 2 6 6 ಬಂದು ಕೊಡಿಸ್ಯಾರ 7 ಡಿವೈಡೆಡ್ ಬೈ 3 ಅಂತ ಆಗುತ್ತೆ 7 ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಅಂದರೆ ಈ 7 ಡಿವೈಡೆಡ್ ಬೈ 3 ಅಂತ ನೋಡ್ರಿ ಏನಾಗುತ್ತೆ ಇವಾಗ ಈ 100 ಏನು ಮಾಡಬೇಕು ಅಂತಾರ 7 ಡಿವೈಡೆಡ್ ಬೈ 3 ದಿಂದ ಕಡ್ತಾ ಹೊಡಿಬೇಕು. ಇದ 3 ಏನಾಗುತ್ತೆ ಅಂತಾರೆ ಮ್ಯಾಲ ಬಂದು ಇಂಟು ಆಗುತ್ತೆ. ಇಲ್ಲೇ ಬರೆದ್ಬಿಡ್ರಿ. ಇನ್ನು 7 ರಿಂದ ಇದು ಹೋಗಲ್ಲ ಇದು ಹೋಗಲ್ಲ, ಅದಕ್ಕೆ ಏನು ಮಾಡ್ರಿ ಅಂತಾರ 300 ಎಲ್ಲಿರ್ ಬಂತ ಅನ್ನಕ್ಕೆ ಹೋಗ್ಬೇಡ್ರಿ. 100 ಇಂಟು 3 300 ಡಿವೈಡೆಡ್ ಬೈ 7 ಈ ಕಡ್ತಾ ಹೊಡಿದ್ರಿ ಅಂತ ನೋಡಿ 7 ಒಂದರಲ್ಲೇ 7 4ರಲ್ಲಿ 28 2 ಉಳಿತು 25 ಇನ್ನು 7 2ರಲ್ಲಿ 14 ನೋಡಿ 42 ಇದ್ದಿದ್ದು ಆಪ್ಷನ್ ಎಷ್ಟು ಅದಾವ ಅಂತಾರೆ ಒಂದೇ ಐತಿ ಇದು ಹಾಕ್ಬೋದು, ಇಲ್ಲ ಅಂತ ಸಾಲ್ವ್ ಮಾಡಿರಿ. 7 4ರಲ್ಲಿ 28 2 ಉಳಿತು 25 7 2ರಲ್ಲಿ 14 ಇನ್ನೂ ಎಷ್ಟು ಉಳಿತು ಅಂತ 6 ಉಳಿತದ್ರಿ. ಪಾಯಿಂಟ್ ಕೊಟ್ಟಿವಿ ಅಂತಾರೆ 60 ಆಕೈತಿ. 7 8ರಲ್ಲಿ 56 ಇನ್ನು ಮತ್ತೆ ಎಷ್ಟು ಉಳಿತು ಅಂತಾರೆ 4 ಉಳಿತದ 40 ಆಗ್ತದೆ. ಪಾಯಿಂಟ್ ಕೊಟ್ಟಿವಿ ಅಂತಾರೆ ಆಲ್ರೆಡಿ ಇನ್ನೂ ಒಂದು 0 ತೊಗೋಬೋದು 40 ಆಗ್ತದೆ. 7 5ರಲ್ಲಿ 35 ಅಂತಾರೆ ಆನ್ಸರ್ ಎಷ್ಟು ಐತೆ ಅಂತಾರೆ 42.85. ಎಷ್ಟು ಪರ್ಸೆಂಟ್ ಬಡ್ಡಿ ಐತೆ ಅಂತಾರೆ 42.85% ಬಡ್ಡಿ ಐತೆ. ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ನೆಕ್ಸ್ಟ್ ಈ ರೀತಿ ನೋಡ್ರಿ ವೆರಿ ಇಂಪಾರ್ಟೆಂಟ್. ಇದೇ ಏನಾದ್ರು ರೇಟ್ ಕೊಟ್ಟರು ಅಂತ ನೋಡ್ರಿ ಈ ರೇಟ್ದಿಂದ ಈ ಟೈಮ್ ಈ ಅಮೌಂಟನ್ನು ಕಡ್ತಾ ಹೊಡೆದ್ರಿ ಅಂತ ನಮಗೇನು ಸಿಗ್ತೈತಿ ಈ ಟೈಮ್ ಸಿಗ್ತೈತಿ. ಓಕೆ ಜಸ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರೆ ಏನೈತಿ ಸಿಂಪಲ್ ಕ್ವಶನ್ ಅದ ನೋಡ್ರಿ. ಕ್ವಶನ್ನ ನೋಡಿದ ಕೂಡಲೇ ಆನ್ಸರ್ ಮಾಡ್ಬೋದು, ನೋಡಿದ ಕೂಡಲೇ ಆನ್ಸರ್ ಮಾಡ್ಬೋದು, ಎಲ್ಲನೂ ಬಿಡಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡ್ರಿ ಯಾವ ರೀತಿ ಆನ್ಸರ್ ಮಾಡ್ತೀರಿ ಅಂತ ನೋಡ್ರಿ. ಏನೈತೆ ಆಪ್ಷನ್ ನೋಡ್ರಿ ಒಂದ್ಸಲ 19 21 22 19 21 19 19 21 23 19 21 20. ಅಂದರೆ ಇಲ್ಲಿ ಫಸ್ಟ್ 2 ರೇಷೋ ಸೇಮ್ ಅದಾವ, ಲಾಸ್ಟ್ ರೇಷೋ ಎಲ್ಲನೂ ಬೇರೆ ಬೇರೆ ಅದ. ಅಂದ್ರೆ ಇವಾಗ ಲಾಸ್ಟ್ ರೇಷೋ ಅಷ್ಟು ಅಂತ ನೋಡ್ರಿ. ಇವಾಗ ಏನಂತಾರ ಅಂತ PQR 9:10:11 ಐತಿ ಅಂತ ನೋಡ್ರಿ. P ಪ್ಲಸ್ Q Q ಪ್ಲಸ್ R R ಪ್ಲಸ್ P ಅಂತ ನೋಡ್ರಿ. ಲಾಸ್ಟ್ ಒಂದ ಚೇಂಜ್ ಐತಿ ಅಂತ ಅದು ಒಂದ ಕೂಡಿಸಿ. R ಎಷ್ಟು ಐತಿ ಅಂದ್ರೆ R 11 ಐತಿ ಪ್ಲಸ್ ನೆಕ್ಸ್ಟ್ P ಎಷ್ಟು ಐತಿ ಅಂತಾರ 9 ಐತಿ. ಈ 11 9 ಕೂಡಿಸ್ರಿ 20. ಲಾಸ್ಟ್ 20 ಇದ್ದಿದ್ದು ಯಾವ್ದೈತಿ ಆಪ್ಷನ್ ಆರ್ ಐತಿ. ಇದು ಆನ್ಸರ್ ಎಷ್ಟು ಒತ್ತು ಬೇಕು ಆನ್ಸರ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನೋಡ್ರಿ. ಎಲ್ಲನೂ ಈಸಿ ಇರ್ಬೇಕಂತೇನಿಲ್ಲ, ಎಲ್ಲನೂ ಟಫ್ ಇರ್ತಾವಂತೇನಿಲ್ಲ. ಇಂಥ ಈಸಿ ಇದ್ದಲ್ಲಿ ಟೈಮನ್ನು ಕವರ್ ಮಾಡ್ಕೋಬೇಕು. ಅಂದರೆ ಇಂಥ ಈಸಿ ಇದ್ದಲ್ಲಿ ಟೈಮನ್ನು ಏನು ಮಾಡಬೇಕು ನಾವು ಜಲ್ದಿ ಕ್ವಶನನ್ನು ಬಿಡಿಸಿ ಏನು ಮಾಡ್ಕೋಬೇಕು ಸ್ಕಿಪ್ ಆಗಬೇಕು. ಇನ್ನು ಯಾವ್ದು ಡಿಫಿಕಲ್ಟ್ ಇದ್ದಿರ್ತದೆ ಇದೇ ಟೈಮನ್ನು ಏನು ಮಾಡ್ಕೋಬೇಕು ಅಲ್ಲಿ ಸ್ಪೆಂಡ್ ಮಾಡಬೇಕು. ಹಂಗೆ ಹೋದ್ರಿ ಅಂತ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಸರ್ ಮತ್ತೆ ಇದು ಬಿಡಿಸೋದು ಹೆಂಗ್ರಿ ಅಂತ ಹೇಳ್ತೀನಿ ನೋಡ್ರಿ. ಏನು ಕೊಟ್ಟಾರಂತಾರೆ ಕ್ವಶನ್ PQR ರೇಷೋ ಕೊಟ್ಟಿದ್ದಾರೆ. PQRದ ರೇಷೋ 9:10:11 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ P ಪ್ಲಸ್ Q Q ಪ್ಲಸ್ R R ಪ್ಲಸ್ P ಅಂತೇಳಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ನೋಡ್ರಿ ಇವಾಗ ಯಾವ ಈಕ್ವೇಶನ್ ಕೊಟ್ಟಿದ್ದಾರೆ ಅಂತ P ಪ್ಲಸ್ Q ಇನ್ನು ನೆಕ್ಸ್ಟ್ ರೇಷೋ Q ಪ್ಲಸ್ R ರೇಷೋ ಇನ್ನು R ಪ್ಲಸ್ P. ಈ ರೇಷೋ ಒಳಗೆ ಏನು ಮಾಡಬೇಕು ಅಂತಾರ ಆ ಸಂಖ್ಯೆಗಳನ್ನ ಫಿಲ್ ಮಾಡಬೇಕು. ನೋಡ್ರಿ ಹಂಗಾರೆ P ಪ್ಲಸ್ Q ಅಂತಾರ P ವ್ಯಾಲ್ಯೂ ಎಷ್ಟು ಐತಿ ಅಂತಾರ 9 ಐತಿ, Q ವ್ಯಾಲ್ಯೂ ಎಷ್ಟು ಐತಿ ಅಂತಾರ 10 ಐತಿ. 9 ಪ್ಲಸ್ ಏನು ಮಾಡ್ಕೋಬೇಕು ಹೇಳ್ರಿ 10 ಮಾಡ್ಕೋಬೇಕು. ಇದು ರೇಷೋ. ಇನ್ನು Q ಪ್ಲಸ್ R ಅಂತ ನೋಡ್ರಿ. Q ವ್ಯಾಲ್ಯೂ ಎಷ್ಟು ಐತಿ 10 ಐತಿ, R ವ್ಯಾಲ್ಯೂ 11 ಐತಿ. 10 ಪ್ಲಸ್ 11 ಇದು ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ R ಪ್ಲಸ್ P ಅಂತ ನೋಡ್ರಿ. R ವ್ಯಾಲ್ಯೂ ಎಷ್ಟು ಐತಿ R ವ್ಯಾಲ್ಯೂ 11 ಐತಿ, P ವ್ಯಾಲ್ಯೂ 9 ಐತಿ. ಅಂದ್ರೆ ಏನು ಮಾಡ್ಕೋಬೇಕು 11 ಪ್ಲಸ್ 9 ಈಗ ಇವೆಲ್ಲನೂ ಕೂಡಿಸಿ ನೋಡ್ರಿ. 9 ಪ್ಲಸ್ 10 ಅಂತಾರ 19 ಆಗುತ್ತೆ. 11 ಪ್ಲಸ್ 10 ಅಂತಾರ 21 ಆಗುತ್ತೆ. 11 ಪ್ಲಸ್ 9 ಅಂತಾರ 20 ಆಗುತ್ತೆ. ಅಂದ್ರೆ ಈ ಆಪ್ಷನ್ ಎಲ್ಲಿ ಐತಿ ನೋಡಿ 19:21:20 ಆಪ್ಷನ್ 4 ಅರ್ಥ ಆಯ್ತು ಅಂತ ಅನ್ಕೊಂಡೆ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ ಅಂತ ಸೇಮ್ ಕ್ವಶನ್ ಅದ ಸಾಲ್ವ್ ಮಾಡಿ ಫಾಸ್ಟ್ ಆಗಿ. ಜಸ್ಟ್ ಇಲ್ಲೇ ನೀವು ಸಾಲ್ವ್ ಮಾಡ್ಬೋದು, ಬಟ್ ವಿಚಾರ ಮಾಡಿ ಯಾವ್ದಾರ ಚೇಂಜ್ ಇದ್ದಿದ್ದು ನೋಡ್ರಿ ವ್ಯಾಲ್ಯೂ 10 19 20 20 ಅಂತ 25 20 ಅಂತ ಇಲ್ಲೂ ಕೂಡ ಲಾಸ್ಟ್ ಚೇಂಜ್ ಅದಾವ ಅಂತ ಲಾಸ್ಟ್ ಒಂದೇ ಚೆಕ್ ಮಾಡ್ಬೋದು. ಲಾಸ್ಟ್ ಚೆಕ್ ಮಾಡಿದ್ರಿ ಅಂತ ನೋಡ್ರಿ R ಪ್ಲಸ್ P ಅಂತ R ವ್ಯಾಲ್ಯೂ 5 ಐತಿ, ಇನ್ನು P ವ್ಯಾಲ್ಯೂ ಏನೈತಿ R ವ್ಯಾಲ್ಯೂ ಏನೈತಿ. ಜಸ್ಟ್ ಕ್ವಶನ್ ಏನೋ ಆಪ್ಷನ್ ಸ್ವಲ್ಪ ಏನೋ ಮಿಸ್ಟೇಕ್ ಇದ್ದಂಗೆ ಅನಿಸ್ತಾವ ನೋಡ ಸಾಲ್ವ್ ಮಾಡಿ ನೋಡ. ಆಪ್ಷನ್ ಏನೋ ಮಿಸ್ಟೇಕ್ ರಾಂಗ್ ಅದ ಅನಿಸ್ತೈತೆ ಮೇ ಬಿ ನೋಡೋಣ ಬಿಡಿಸಿ. P ಪ್ಲಸ್ Q ಫಸ್ಟ್ ಏನು ಮಾಡ್ಬೇಕು ಹೇಳಿ P ಪ್ಲಸ್ Q ರೇಷೋ. ನೆಕ್ಸ್ಟ್ ಸೆಕೆಂಡ್ ಏನೈತಿ Q ಪ್ಲಸ್ R. ನೆಕ್ಸ್ಟ್ ಏನೈತಿ R ಪ್ಲಸ್ P. ನೋಡ್ರಿ ಈ ರೀತಿ ಐತಿ. ಫಸ್ಟ್ ನೋಡ್ರಿ ಇವಾಗ P ಪ್ಲಸ್ Q ಅಂತಾರ P ಪ್ಲಸ್ Q ಅಂತಾರೆ 2 ಪ್ಲಸ್ 3 ಅಂತಾರೆ ಎಷ್ಟಾಗುತ್ತೆ ಹೇಳಿ 5 ಆಗುತ್ತೆ.
ಇಲ್ಲ ಬರ್ಕೊಡ್ರಿ 2 ಪ್ಲಸ್ ಇಲ್ಲ ಬರ್ಕೊಡ್ರಿ 2 ಪ್ಲಸ್ 3 ಅಂತ ಏನಾಗುತ್ತೆ 5 ಅಂತ ಡೈರೆಕ್ಟ್ ಬರೀರಿ. ನೆಕ್ಸ್ಟ್ ಎರಡನೇದು ಏನೈತಿ ಅಂತ ನೋಡ್ರಿ q ಪ್ಲಸ್ r. q ಎಷ್ಟೈತಿ 3 ಐತಿ, r ಎಷ್ಟೈತಿ 5 ಐತಿ. ನೋಡ್ರಿ 3 ಪ್ಲಸ್ 5 ಅಂತ ಎಷ್ಟಾಗುತ್ತೆ 8 ಆಗುತ್ತೆ. ಇದು 8 ಬರೋದು ಬಿಡ್ರಿ. ಇನ್ನು ನೆಕ್ಸ್ಟ್ r ಪ್ಲಸ್ p ಅಂತ ನೋಡ್ರಿ r ವ್ಯಾಲ್ಯೂ ಎಷ್ಟೈತಿ 5 ಐತಿ, r ವ್ಯಾಲ್ಯೂ 5 ಐತಿ. ಇನ್ನು ನೆಕ್ಸ್ಟ್ p ವ್ಯಾಲ್ಯೂ ಎಷ್ಟೈತಿ ಅಂದ್ರೆ 5 ಪ್ಲಸ್ 2 ಅಂತಾರ 7 ಆಗುತ್ತೆ. ನಮ್ಮ ಆನ್ಸರ್ ಎಷ್ಟು ಅಂತಾರ 5:8:7 ಇದಾಗುತ್ತೆ. ಸ್ವಲ್ಪ ಆಪ್ಷನ್ ಏನದಾವ ಅಂತಾರ ರಾಂಗ್ ಅದಾವ, ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಹೊಟ್ಟೆ ಹಾಕ್ಕೊಡ್ರಿ. ಓಕೆ ಎಸ್. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನು. ಎಸ್ ನೋಡ್ರಿ ಡಿಸ್ಕೌಂಟ್ ಮೇಲೆ ಕ್ವಶನ್ ಅದ, ರಿಯಾಯಿತಿ. ವೆರಿ ಸಿಂಪಲ್ ಕ್ವಶನ್. ಸಾಲ್ವ್ ಮಾಡಿ ನೋಡಿ. ಓಕೆ ಸಾಲ್ವ್ ಮಾಡಿದ್ರೆ ನೋಡ್ರಿ ಏನೈತಿ ಕ್ವಶನ್ ಅಂತ. ಒಂದು ವಸ್ತುವಿನ ನಮೂದಿತ ಬೆಲೆಯು 28,500 ಮತ್ತು ಮಾರಾಟ ಬೆಲೆಯು 15,675 ಆಗಿದೆ. ಮಾರಿದ ಬೆಲೆ ಎಷ್ಟೈತಿ ಅಂದ್ರೆ 15,675. ಹಾಗಾದ್ರೆ ಶೇಕಡಾವಾರು ರಿಯಾಯಿತಿ ಎಷ್ಟು, ಡಿಸ್ಕೌಂಟ್ ನೋಡ್ರಿ. The entry price of an item is 28,500 and the selling price of item is 15,675. So what is the percentage discount? ಅಂದ್ರೆ ನೋಡ್ರಿ ಎಂಟ್ರಿ ಪ್ರೈಸ್ ಅಂತಾರೆ ಏನು ಅಂತಾರೆ MRP ಪ್ರೈಸ್. ಯಾವ್ದು ಹೇಳ್ರಿ MRP ಅಂದ್ರೆ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ಅಂತಾರ 28,500 ರೂಪಾಯಿ. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ನಾನು ಬರ್ತೀನಿ ನೋಡಿ. ಮಾರ್ಕೆಟ್ ಪ್ರೈಸ್ 28,500 ರೂಪಾಯಿ ಐತಿ. ಈಗ ಒಂದೇನೇ ಮಾಡತ್ತಾನ ಅಂತಾರ ಎಷ್ಟಕ್ಕೆ ಮಾರಾಟ ಮಾಡತ್ತಾನ ಅಂತಾರ 15,000 ಎಷ್ಟು 675 ರೂಪಾಯಿ ಮಾರಾಟ ಮಾಡತ್ತಾನ. ಅಂದ್ರೆ ಏನಾಗತ್ತೆ ಇವಾಗ ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತಾನ ಅಂತಾರ. ಎಷ್ಟು ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತಾನ ನೋಡ್ರಿ, ಎಷ್ಟು ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತಾನ ಅಂತ ಹೇಳ್ಬೋದಾಗಿತ್ತು. ಬಟ್ ಅವ್ರು ಏನು ಕೇಳತ್ತಾರ ಅಂತಾರ ಶೇಕಡಾ ಕೇಳಾಕತ್ತಾರೆ. ಶೇಕಡಾ ಅಂತಾರೆ ಯಾವ ಸಾಲ್ವ್ ಮಾಡ್ತೇವೆ ನೋಡ್ರಿ. ಇವಾಗ 28,500 ಇದ್ದಿಂದ 15,675 ಅಂತಾರ. ಇದು ಎಷ್ಟು ಡಿಸ್ಕೌಂಟ್ ಆಗತೈತಿ ಅಂತ ನೋಡ್ರಿ. ಅಮೌಂಟ್ 12,825 ರೂಪಾಯಿ ಡಿಸ್ಕೌಂಟ್ ಆಗತೈತಿ. ಎಷ್ಟು ಹೇಳ್ರಿ ಮೈನಸ್ ಮಾಡಿದ್ರೊಳಗೆ 12,825 ಏನಾಕೈತಿ ಅಂತಾರ ಡಿಸ್ಕೌಂಟ್ ಹಾಕಿ. ಈ ಡಿಸ್ಕೌಂಟ್ ಎಷ್ಟು ಆಗತೈತಿ ಅಂತಾರ ನಾವು ಅದನ್ನೇ ಏನು ಹೇಳ್ಬೇಕು ಇವಾಗ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು. ಅಂದ್ರೆ ನಾವು ಈ ರೀತಿ ಸಾಲ್ವ್ ಮಾಡ್ತೀನಿ ಅಂತ ಮಾಡ್ಬೋದು. ಈ 28,500 12,825 ಡಿಸ್ಕೌಂಟ್ ಆಗತೈತಿ. ಅಂದ್ರೆ ಪರ್ಸೆಂಟೇಜ್ ಅಂತಾರೆ 100ಕ್ಕೆ ಎಷ್ಟು ಆಗತೈತಿ ಅಂತ ಸಾಲ್ವ್ ಮಾಡ್ಬೋದು. ಇಲ್ಲ ನಾವು ಈ ರೀತಿ ಸಾಲ್ವ್ ಮಾಡ್ತೀನಿ ಅಂತ ಮಾಡ್ಕೊಡ್ರಿ, ಡೈರೆಕ್ಟ್ ಬರ್ಕೊಡ್ರಿ. ಈ ರೀತಿ ಈ 28,500 ರೂಪಾಯಿಗೆ ಎಷ್ಟು ಡಿಸ್ಕೌಂಟ್ ಆಗತೈತಿ 12,825. 12,825 ರೂಪಾಯಿ ಡಿಸ್ಕೌಂಟ್ ಆಗತೈತಿ. ಪರ್ಸೆಂಟೇಜ್ ಅಂತ ಏನು ಮಾಡಿ ಇಂಟು 100 ಮಾಡಿ. ಓಕೆ ಈಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಏನಾಗುತ್ತೆ ಇವಾಗ ಆನ್ಸರ್ ಈ 2 0 ಕ್ಯಾನ್ಸಲ್. ಇನ್ನು ಇಲ್ಲಿ ನೋಡ್ರಿ ಬಿಡಿಸ್ತಂದಾಗ ಏನೈತಿ, ಇಲ್ಲಿ ಬಿಡಿಸ್ತಂದಾಗ ಏನೈತಿ ಅಂದ್ರೆ ಅಟ್ಲೀಸ್ಟ್ ಯಾವ ಮಧ್ಯೊಳಗೆ ಭಾಗ ಹೋಗ್ತಾವ ಅಂತ 5 ಮಧ್ಯೊಳಗೆ ಭಾಗ ಹೋಗ್ತಾವ ನೋಡ್ರಿ. ಹಾಗಾದ್ರೆ 5 5ರಲ್ಲಿ 25 ಇನ್ನ ಎಷ್ಟು ಉಳಿತು ಅಂತ 3 ಉಳಿತು 35 ಐತಿ. ಅಂದ್ರೆ 5 7ರಲ್ಲಿ 35. ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಇದನ್ನ ಕಡ್ತಾ ಹೊಡೆದ್ರಿ ಅಂದ್ರೆ 5 2ರಲ್ಲಿ 10 2 ಉಳಿತು 28 ಆಯ್ತು. 5 5ರಲ್ಲಿ 25 3 ಉಳಿತು 32 ಆಯಿತು. 5 6ರಲ್ಲಿ 30 2 ಉಳಿತು 25 ಆಯಿತು. ಮತ್ತು 5 5ರಲ್ಲಿ ಎಷ್ಟು ಅಂತ 25. ಅಂದ್ರೆ ಇವಾಗ ನೋಡ್ರಿ ಯಾವ ಮಧ್ಯೊಳಗೆ ಭಾಗ ಹೋಗ್ತಾವ ಅಂತ ನೋಡ್ರಿ. ಇಲ್ಲಿ 7 ಐತಿ ಅಂತ ನೋಡ್ರಿ 57 ಅನ್ನೋದು ಯಾವ ಮಧ್ಯೊಳಗೆ ಬರ್ತೈತಿ 19 ಮಧ್ಯೊಳಗೆ ಬರ್ತೈತಿ. ಬಟ್ ಇದು ಬರ್ತೈತೆ ನೋಡ್ರಿ ಇವಾಗ 19ರಲ್ಲಿ. ನೋಡ್ರಿ ಇವಾಗ 19 1ರಲ್ಲಿ 19 ಇನ್ನ ಎಷ್ಟು ಉಳಿತು ಅಂತ ಎಷ್ಟು ಉಳಿತದ್ರಿ 6 ಉಳಿತದ 66 ಆಯಿತು. 66 ಆಯಿತು ಅಂತ ನೋಡ್ರಿ. ಇವಾಗ 19 3ರಲ್ಲಿ 57 57 ಅಂತ ನೋಡ್ರಿ ಎಷ್ಟು ಉಳಿತೈತಿ 9 ಉಳಿತದ. 19 3ರಲ್ಲಿ 57 9 ಶೇಷ ಉಳಿತೈತಿ. 9 ಉಳಿತು 95 19 5ರಲ್ಲಿ 95 19 3ರಲ್ಲಿ ಎಷ್ಟು ಅಂತ 57 ಅರ್ಥ ಮಾಡಕ್ಕೆ ಬರ್ಬೇಕು.
ನೆಕ್ಸ್ಟ್ ನೋಡ್ರಿ ಹಂಗಾರೆ 3 ಒಂದರಲ್ಲೇ 3 4 12 1 ಉಳಿತು 15 ಆಯಿತು 3 5 15 ಹಂಗಾರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಐತಿ ಅಂತಾರೆ 45% ಡಿಸ್ಕೌಂಟ್ ಐತಿ. ಆಪ್ಷನ್ ಯಾವ್ದು ಸರಿ ಅಂತಾರೆ ಆಪ್ಷನ್ 2 ಸರಿ. ಕಡ್ತ ಹೊಡ್ಯಕ್ಕೆ ಬರ್ಬೇಕ್ರಿ, ಕಡ್ತ ಹೊಡ್ಯಕ್ಕೆ ಅಂತ ಅರ್ಥ ಆಗುತ್ತೆ. ಯಾರಿಗೆ ಕಡ್ತ ಹೊಡೆದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಸ್ವಲ್ಪ ವಿಡಿಯೋ ಹಿಂದೆ ತಗೊಂಡ್ರೆ ಮತ್ತೊಂದು ಸಾರಿ ಇನ್ನೊಂದು ಸಾರಿ ನೋಡಿ ಗೊತ್ತಾಗುತ್ತೆ. ಓಕೆ ನೋಡ್ರಿ ಸೇಮ್ ಕ್ವಶನ್ ಐತಿ. ಇನ್ನೊಂದು ಏನಂದ್ರೆ ಎಂಟ್ರಿ ಪ್ರೈಸ್ ಆಫ್ ಐಟಮ್ ಈಸ್ 17,500 and the selling price is 15,000. So what is the percentage discount? ನೋಡಿ ಇಷ್ಟು ಮಾರ್ಕೆಟ್ ಪ್ರೈಸ್ ಇದ್ದಿದ್ದನ್ನ ಇಷ್ಟಕ್ಕೆ ಮಾರಾಟ ಮಾಡೋದಾರ ಅಂದ್ರೆ ಎಷ್ಟು ಡಿಸ್ಕೌಂಟ್ ಆಗೈತಿ ಅಂತ ಕೇಳಾಗುತ್ತೆ. ಅಮೌಂಟ್ ಏನಾದ್ರು ಡಿಸ್ಕೌಂಟ್ ಆಗಿದ್ದು ಅಷ್ಟೇ ಕೇಳ್ತಿದ್ರು ಅಂದ್ರೆ ಅಮೌಂಟ್ ಡೈರೆಕ್ಟ್ ಹೇಳ್ತಿದ್ರಿ. ಬಟ್ ಅವ್ರು ಕೇಳಾಗತ್ತಿದ್ದು ಪರ್ಸೆಂಟೇಜ್ ಡಿಸ್ಕೌಂಟ್. ಅದನ್ನ ಯಾವ ರೀತಿ ಹೇಳಬೇಕು ನೋಡ್ರಿ. ಇವಾಗ ಯಾವ ರೀತಿ ಹೇಳ್ತೀರಿ ಅಂತ ನೋಡ್ರಿ. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ ಅಂತ 17,500 ರೂಪಾಯಿ. ಮಾರ್ಕೆಟ್ ಪ್ರೈಸ್ ಎಷ್ಟೈತಿ 17,500 ಐತಿ. ಇನ್ನು ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಎಷ್ಟೈತಿ ಅಂತ 15,000 ಐತಿ. ಎಷ್ಟೈತಿ 15,000 ಐತಿ. ಹಾಗಾದ್ರೆ ಇವಾಗ ಎಷ್ಟು ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತಾರ ನೋಡ್ರಿ. ಎಷ್ಟು ರೂಪಾಯಿ ಕಡಿಮೆ ಮಾಡಕತ್ತಾರ 2,500 ರೂಪಾಯಿ ಡಿಸ್ಕೌಂಟ್ ಕೊಡಾಕತ್ತಾರ. ಅಂದ್ರೆ ಇದೇ 2,500 ರೂಪಾಯಿ ಡಿಸ್ಕೌಂಟ್ ಅನ್ನು ನಾವು ಎದ್ರೊಳಗೆ ಹೇಳಬೇಕು ಪರ್ಸೆಂಟೇಜ್ ಒಳಗೆ ಹೇಳಬೇಕು. ನೋಡ್ರಿ ಈ ಮಾರ್ಕೆಟ್ ಪ್ರೈಸ್ಗೆ ಇಷ್ಟು ಡಿಸ್ಕೌಂಟ್ ಸಿಗತೈತಿ ಅಂತ 100ಕ್ಕೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಸಿಗ್ತೈತಿ ಅಂತ ನೆನಪಿಟ್ಕೋಬೇಕು. ನೋಡ್ರಿ ಇವಾಗ 17,500 ರೂಪಾಯಿ ಐತಿ. ಎಷ್ಟು ಡಿಸ್ಕೌಂಟ್ ಸಿಗತೈತಿ 2,500. ಅದ ನೋಡ್ರಿ 17,500ಕ್ಕೆ ಇಷ್ಟು ಡಿಸ್ಕೌಂಟ್ ಸಿಗ್ತೈತಿ ಅಂತ ಏನು ಬರ್ತಿರ್ತೀವಲ್ಲ ಅದನ್ನ ಏನು ಮಾಡ್ಕೊಟ್ಟು ಮ್ಯಾಲೆ ಬರ್ಕೊಟ್ಟು ಇಲ್ಲಿ ಪರ್ಸೆಂಟೇಜ್ ಅಂತ ಏನು ಮಾಡಿ ಇಂಟು 100 ಮಾಡಿ. ಇವಾಗ ಕಡ್ತಾ ಹೊಡೆದಿ ಅಂತ ನೋಡ್ರಿ ಈ 20 ಕ್ಯಾನ್ಸಲ್. ಇಲ್ಲಿ 25 ಐತಿ 175 ಐತಿ ಅಂತ 25 ಒಂದರಲ್ಲೇ 25 7ರಲ್ಲಿ 175. ಓಕೆ ಇನ್ನು 1/7 ಅಂತ ನಮ್ಮ ಆನ್ಸರ್ ಡೈರೆಕ್ಟ್ ಹಾಕ್ಬೋದು 14.28% ಅಂತ. ಇಲ್ಲ ಕಡ್ತಾ ಹೊಡೆ 7 ಒಂದರಲ್ಲಿ 7 7 ಒಂದರಲ್ಲಿ 7. ಇನ್ನೂ ಎಷ್ಟು ಉಳಿತು ಅಂತಾರೆ 3 ಉಳಿತು 35 7 4ರಲ್ಲಿ 28. ಇನ್ನೂ ಎಷ್ಟು ಉಳಿತು ಅಂತಾರೆ ನೋಡ್ರಿ ಎಷ್ಟಾಗುತ್ತೆ. ಇನ್ನೂ 2 ಸೆಷ ಉಳಿತೈತಿ. ಪಾಯಿಂಟ್ ಕೊಟ್ಟಿವಿ ಅಂತ 20 ಆಗ್ತದೆ. 7 2ರಲ್ಲಿ 14. 6 ಸೆಷ ಉಳಿತೈತಿ. ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂತ 60 ಐತಿ. 7 8ರಲ್ಲಿ 56. ಇನ್ನು ಹಂಗೆ ಪಾಯಿಂಟ್ ಒಳಗೆ ಬರ್ತೈತಿ. ಪಾಯಿಂಟ್ ಆದಂತ 2 ಡಿಜಿಟ್ ಸಿಗ್ತಾವ ಅಂತ ಸಾಕು 14.28% ಐತಿ ಆನ್ಸರ್. ಎಷ್ಟಾಗೈತಿ ಹೇಳ್ರಿ 14.28% ಏನಾಗೈತಿ ಅಂತ ಡಿಸ್ಕೌಂಟ್ ಆಗೈತಿ. ಅರ್ಥ ಆಯಿತು ಅಂತ ಅನ್ಕೊಂಡಿವಿ. ಅಲ್ಲಿರ್ತಕ್ಕಂಥ ರಿಯಾಯಿತಿ ಎಷ್ಟು ಅಂತ 14.28% ಡಿಸ್ಕೌಂಟ್. ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಹಂಗಾರೆ ಕ್ವಶನ್ ಏನೈತಿ ನೋಡ್ರಿ. ಇದು ಕೂಡ ಒಂದು ಕಂಪೌಂಡ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಪ್ರತಿಯೊಂದು ಶಿಫ್ಟ್ನಾಗ ಈ ರೀತಿ ಕ್ವಶನ್ಸ್ ಅದಾವ ನೋಡ್ರಿ. ನಿನ್ನೆ ಒಂದು ವಿಡಿಯೋ ಬಿಡಿಸಿ ನಿನ್ನೆ ಕ್ಲಾಸ್ ಒಳಗೆ ಕೂಡ ಒಂದು ಈ ರೀತಿ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಐತಿ. ಒಂದೇ ಶಿಫ್ಟ್ ಒಳಗೆ ಒಂದು 2 ರಿಂದ 3 ಕ್ವಶನ್ ಕೂಡ ಒಂದೊಂದು ಶಿಫ್ಟ್ ಒಳಗೆ ಕೇಳಿದಾರೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಫಿಕ್ಸ್, ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಫಿಕ್ಸ್, ಪರ್ಸೆಂಟೇಜ್ ಮೇಲೆ ಫಿಕ್ಸ್, ಪ್ರಾಫಿಟ್ ಲಾಸ್ ಫಿಕ್ಸ್, ಡಿಸ್ಕೌಂಟ್ ಫಿಕ್ಸ್. ನೋಡ್ರಿ ಒಂದು ಪರ್ಸೆಂಟೇಜ್ ಬಂತು ಅಂತ ನೀವು ಎಲ್ಲ ಚಾಪ್ಟರ್ ಅನ್ಸಾನ ನೀವು ಸಾಲ್ವ್ ಮಾಡ್ಕೋಬಹುದು. ಏನೇನು ಇಲ್ಲ ಕ್ವಶನ್ ಪೇಪರ್ ಒಳಗೆ ಆರಾಮಾಗಿ ನೋಡ್ರಿ 20 ಕ್ವಶನ್ ನೀವು ಕರೆಕ್ಟ್ ಏನಾದ್ರು ಡೈಲಿ ಕ್ಲಾಸ್ ಕೇಳಿದ್ದಾದ್ರೆ ಈ ಒಂದು 54 ಸೆಟ್ ಬಿಡಿಸೋ ಅಷ್ಟ್ರಾಗಂತ ನೀವೇನು ಮಾಡ್ಬೋದು ಅಂತಾರೆ. ಈ ನೆಕ್ಸ್ಟ್ ಬರ್ತಕ್ಕಂಥ ಈ ಆಗಸ್ಟ್ ಒಳಗೆ ಕನ್ಫರ್ಮ್ ಆಗತಕ್ಕಂಥ SSLC ಒಳಗೆ 20ಕ್ಕೆ 20 ಸ್ಕೋರ್ ಮಾಡೋ ಅಂದರೆ 20 ಕ್ವಶನ್ಗೆ 20 ಕ್ವಶನನ್ನು ಮಾಡೋ ಪ್ರಯತ್ನವನ್ನು ನೀವು ಮಾಡ್ಬೋದು. ಅಂದ್ರೆ ಏನಿರ್ಬೇಕು ಹೇಳ್ರಿ ಸತತವಾಗಿ ನಮ್ಮ ಪ್ರಯತ್ನ ಇರಬೇಕಾಗ್ತದೆ. ಓಕೆ ಎಸ್ ನೋಡ್ರಿ ಹಂಗಾರೆ ಕ್ವಶನ್ ಏನೈತಿ ಇಫ್ ಇನ್ ದ ಕಂಪೌಂಡ್ ಇಂಟ್ರೆಸ್ಟ್ ಮೆಥಡ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆ್ಯನ್ಯುವಲಿ. ನೋಡ್ರಿ ಆ ಕ್ವಶನ್ ಹಿಂಗಿತ್ತು ಅಂದ್ರೆ ನಾನು ನಿನ್ನೆ ಬಿಡಿಸಿದ ಕ್ವಶನ್ ಯಾವ ರೀತಿ ಇತ್ತು ಅಂದ್ರೆ ಹಿಂದಿನ ಒಂದು ವಿಡಿಯೋದಾಗ ಸಾಲ್ವ್ ಮಾಡಿದ್ದು ಏನಿತ್ತು ಅಂತಾರೆ ಹಾಫ್ ಇಯರ್ಲಿ ಇತ್ತು, ಅರ್ಧ ವಾರ್ಷಿಕವಾಗಿ ನಿಗದಿಪಡಿಸಿತ್ತು. ಬಟ್ ಇದರೊಳಗೆ ಏನೈತಿ ಅಂತ ನೋಡ್ರಿ ಜಸ್ಟ್ ಆ್ಯನ್ಯುವಲ್ ಅಟ್ ದ ರೇಟ್ 30%. ನಿಮ್ಗೊಂದು ಟೇಬಲ್ ಕೂಡ ಹೇಳಿದ್ದೆ ನಾನು ಹಿಂದಿ ವಿಡಿಯೋಗಳು ನೋಡ್ರಿ ಬೇಕಂತ. ಯಾವ ಟೇಬಲ್ ಅಂತಾರೆ ಇಯರ್ಲಿ ಕೇಳಿದ್ರೆ ಅಂತ ರೇಟ್ ಅಷ್ಟು ತೊಗೋಬೇಕು, ಹಾಫ್ ಇಯರ್ಲಿ ಕೇಳಿದ್ರೆ ರೇಟ್ ಬೈ 2 ತೊಗೋಬೇಕು, ಕ್ವಾರ್ಟರ್ಲಿ ಕೇಳಿದ್ರು ಅಂತ ರೇಟ್ ಬೈ 4 ಅಂತ ತೊಗೋಬೇಕಂತ ಒಂದು ಟೇಬಲ್ ಬರ್ತೀನಿ ಹಿಂದಿನ ವಿಡಿಯೋದಾಗ ಚೆಕ್ ಮಾಡಿ. ಓಕೆ ಎಸ್ ನೋಡ್ರಿ ಇವಾಗ ಏನಂತಾರ ಅಂತ ಕ್ಯಾಲ್ಕುಲೇಟಿಂಗ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯನ್ಯುವಲಿ 30% ಪರ್ annum. ಹೌ ಮಚ್ ಅಮೌಂಟ್ ವಿಲ್ ಗ್ರೋ ಟು 9,464 ಇನ್ 2 years. ಅಂದ್ರೆ 30% ಬಡ್ಡಿ ಹಂಗೆ ಯಾವುದೋ ಒಂದು ಅಸಲ ಐತಿ 30% ಬಡ್ಡಿ ಹಂಗ 2 ವರ್ಷಕ್ಕೆ ಏನಾಗತೈತಿ ಅಂತ 9,464 ರೂಪಾಯಿ ಆಗ್ತೈತಿ. ಹಂಗಾರೆ ಏನು ಫೈಂಡ್ ಔಟ್ ಮಾಡ್ರಿ ಅನ್ನತ್ತಾರ ಅಸಲು ಫೈಂಡ್ ಔಟ್ ಮಾಡ್ರಿ ಅನ್ನತ್ತಾರ. ನೋಡ್ರಿ ಈ ರೀತಿ ಕ್ವಶನ್ಸ್ ಇದ್ದು ಅಂತ ನಿಮ್ಗೆ ಎಷ್ಟೋ ಸಾರಿ ನಾವು ಕ್ವಶನ್ಸ್ ಹೇಳಿ ನೋಡ್ರಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನೈತಿ ಅಂತಾರ ಯಾವುದೋ ಒಂದು ಅಮೌಂಟ್ ಐತಿ, ಈ ಅಮೌಂಟ್ಗೆ ಏನಾಗ್ತೈತಿ ಅಂತಾರೆ 30% ರೇಟ್ ಬರ್ತೈತಿ ಅಂತ ನೋಡ್ರಿ ಏನು ಬರ್ಕೊಂತೀವಿ 130/100 ಅಂತ ಬರ್ಕೊಂತೀವಿ. ಹೌದಾ? ಇನ್ನು ನೆಕ್ಸ್ಟ್ ಇನ್ನೊಂದು ಏನಾಗತೈತಿ ಅಂತ ನೋಡ್ರಿ ಮತ್ತೆ 1 ವರ್ಷ ಇತ್ತು ಅಂದ್ರೆ 1 ಸೆಟ್ ಬರ್ಕೊಂತೀವಿ, 2 ವರ್ಷ ಇತ್ತು ಅಂದ್ರೆ ಇನ್ನೊಂದು ಸೆಟ್ ಬರ್ಕೊಂತೀವಿ 130/100 ಅಂತ ಬರ್ಕೊಂತಿರ್ತೀವಿ. ಇದೇ ಎಷ್ಟು ಬರಾಕತೈತಿ ಅಮೌಂಟ್ ಅಂತ ನೋಡ್ರಿ. ಇಲ್ಲಿ ಅಸಲು ಐತಿ ಇಷ್ಟಿಷ್ಟು % ಬಡ್ಡಿ ಹಾಕೋತ ಹೋದಾಗ
ಒಟ್ಟು ಮೊತ್ತ ಎಷ್ಟು ಬರಕತ್ತೈತಿ ಅಂತಾರೆ 9,464 ರೂಪಾಯಿ ಬರಕತ್ತೈತಿ. 9,464 ರೂಪಾಯಿ ಬರಕತ್ತೈತಿ. ನೋಡಿ ಈ ರೀತಿ ಒಂದು ಸೆಟ್ ಬಂದಿತ್ತು ಅಂದ್ರೆ ನೀವು ಬರ್ಕೊಳ್ಳುವಾಗ ಏನು ಮಾಡ್ರಿ ಅಂತೇಳಿ ನಾನು ಚೇಂಜಸ್ ಬರ್ಕೊಡ್ರಿ ಅಂತೇಳಿ ಇದಾ ಅಮೌಂಟ್ ಇಲ್ಲಿ ತಂದು ಹಾಕಿದ್ರಿ ಅಂದ್ರೆ ಈ ರೇಷಿಯೋ ಏನಾಗ್ತಾವ ಉಲ್ಟಾ ಆಗ್ತಾವ ಅಂತ ಹೇಳಿ. ಓಕೆ ನೋಡ್ರಿ ಹಂಗಾರೆ 9,464 ಇಲ್ಲಿ ಬರೋದ್ರಿ ಅಂತಾರ ಈ ರೇಷಿಯೋ ಮಾಡ್ಕೋಬೇಕಾಕೈತಿ ನಾವು ಉಲ್ಟಾ ಬರ್ಕೋಬೇಕಾಕೈತಿ 100/130. ನೀವು ಇಲ್ಲೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಬಟ್ ಯಾರಿಗೆ ಕನ್ಫ್ಯೂಸ್ ಆಗ್ತದೆ ಈ ರೀತಿ ಬರ್ಕೊಟ್ರೆ ಅಂತ ಹೇಳಿ ನಾನು ನೋಡ್ರಿ 100/130. ಈಗ ನಮ್ಗೆ ಏನು ಸಿಗುತ್ತೆ ಅಂತಾರ ಅಸಲು ಸಿಗುತ್ತೆ ರೀ. ಎಕ್ಸ್ ಅನ್ನೋದೇನಂತ ಏನು ಹೇಳ್ರಿ ಅಸಲು ಸಿಗುತ್ತೆ. ಇದು 100 ಬೇಸ್ ಮೆಥಡ್. ನೋಡ್ರಿ ಇವಾಗ ಕಡ್ತ ಹೊಡೆದ್ರಿ ಅಂತ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ನೀವು 13 ಐತಿ ಅಂತ ನೋಡ್ರಿ 13 ಕಡ್ತಾ ಹೋಗ್ಬೇಕು. ಕಡ್ತಾ ಹೊಡಿರಿ ನೋಡೋಣ ಎಷ್ಟು ಹೋಗುತ್ತಾ. 13 ಒಂದರಲ್ಲೇ 13 ಹಿಡಿದ್ರಲ್ಲೇ ಎಷ್ಟು ಅಂತ 91. ನೆಕ್ಸ್ಟ್ ಎಷ್ಟು ಉಳಿತು ಅಂತ 3 ಉಳಿತು 36 ಆಯಿತು. 13 ಎರಡರಲ್ಲಿ 26, 10 ಶೇಷ ಉಳಿತದ 104 ಆಗ್ತದ. 13 8ರಲ್ಲೇ ಎಷ್ಟು ಅಂತ 104. ನೋಡಿ 13 728ರಲ್ಲೇ 9,464. ಇನ್ನು ಇದು ಹೋಯ್ತು. ನೆಕ್ಸ್ಟ್ ಮತ್ತೆ ಇನ್ನೊಂದು 13 ಐತಿ, ಇನ್ನೊಂದು ಸರಿ ಕಡ್ತಾ ಹೊಡೀರಿ. 13 ಒಂದರಲ್ಲೇ 13 ಎಷ್ಟರಲ್ಲೇ ನೋಡ್ರಿ ಇವಾಗ 13 5ರಲ್ಲೇ 65. ಇನ್ನ ಎಷ್ಟು ಉಳಿತೈತಿ ಅಂತಾರೆ 7 ಶೇಷ ಉಳಿತೈತಿ 78 ಆಗ್ತದ. 13 ಎಷ್ಟರಲ್ಲೇ 78 ಅಂತಾರೆ 13 628. ಇನ್ನು 56 ಇಂಟು 100 ಮಾಡಿದ್ರಿ ಅಂತ ನೋಡ್ರಿ ಆನ್ಸರ್ ಎಷ್ಟಾಗುತ್ತೆ 5,600 ಎಷ್ಟು ಹೇಳ್ರಿ. 56 ಇಂಟು 100 ಮಾಡಿದ್ರಿ ಅಂತಾರ 56 1 56 7 0 ಅಂತಾರ 5,600 ಆಗುತ್ತಾ. ಇದೇ ಏನು ಅಂತಾರ ಅಸಲು. ಅರ್ಥ ಆಯ್ತು ಅಂತ ಅನ್ಕೊಂಡಿವಿ. ಇಲ್ಲ ಅಂತ ನೀವು ಫ್ರಾಕ್ಷನ್ ಮೆಥಡ್ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ನೋಡ್ರಿ 30% ಅನ್ನ ನಾವೇನ್ ಮಾಡ್ತೀವಿ ಅಂತ ಈ 30% ಅನ್ನ ನೋಡ್ರಿ ಯಾವ ರೀತಿ ಬರೀತೀವಿ 3/10 ಅಂತ ಬರೀತೀವಿ. ಫ್ರಾಕ್ಷನ್ ವ್ಯಾಲ್ಯೂ 30/100 ಮಾಡಿದ್ರಿ ಅಂತಾರ ಫ್ರಾಕ್ಷನ್ ವ್ಯಾಲ್ಯೂ ಸಿಕ್ಬಿಡುತ್ತೆ 3/10 ಅಂತ ಬರ್ತೀವಿ. ಈ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಅಂದ್ಕೊಳ್ಳಿ ನಾವೇನ್ ಮಾಡ್ಬೇಕಾಗ್ತದ ಇದನ್ನ ಪ್ಲಸ್ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ ಇವಾಗ ಫಸ್ಟ್ ಇಯರ್ ರೇಷಿಯೋ ಏನಾಕೈತಿ ಅಂತ 10 ರೇಷಿಯೋ ಪ್ಲಸ್ ಮಾಡ್ಕೊಂಡ್ರಿ ಅಂತ 13 ಹಾಕೈತಿ. ಇದು ಫಸ್ಟ್ ಇಯರ್ ರೇಷಿಯೋ. ನೋಡ್ರಿ ಇವಾಗ ಇಲ್ಲಿ 2ನೇ ವರ್ಷನ ಇದೇ ರೇಷಿಯೋ ಇಟ್ಕೋಬೇಕು. ಹಂಗಾರೆ ನೋಡ್ರಿ ಇವಾಗ 2ನೇ ವರ್ಷ ಕೂಡ ಅಷ್ಟೇ ಬಡ್ಡಿ ಐತಿ ಅಂತ 10 ರೇಷಿಯೋ 13 ಅಂತ ಬರ್ಕೊಂತೀರಿ. ಈಗ ಏನು ಮಾಡ್ಕೋಬೇಕು ಅಂತಾರೆ ಇವೆರಡು ಇಂಟು ಮಾಡ್ಕೋಬೇಕು. ನೋಡ್ರಿ 10 × 10 ಅಂತಾರೆ ಎಷ್ಟು 100. ನೆಕ್ಸ್ಟ್ 13 × 13 ಅಂತಾರೆ ಎಷ್ಟಾಗುತ್ತೆ 169 ಆಗುತ್ತೆ. ಇವಾಗ ಏನು ಅಂತಾರ ಇದು ಪ್ರಿನ್ಸಿಪಲ್ ಅಮೌಂಟ್ ರೇಷಿಯೋ, ಇದು ಏನಂತಾರ ಅಮೌಂಟ್ ರೇಷಿಯೋ. ನೋಡ್ರಿ ಪ್ರಿನ್ಸಿಪಲ್ ಮತ್ತು ಅಮೌಂಟ್ ರೇಷಿಯೋ ಎರಡು ಸಿಕ್ಕವ ಅಂತಾರ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಇವಾಗ ನೋಡ್ರಿ ಇದೇನು ಅಂತಾರೆ 9,464 ಅಮೌಂಟ್ ಕೊಟ್ಟಿದ್ದಾರೆ. ನೋಡ್ರಿ ಇದೇ ಎಷ್ಟು ಹೇಳ್ರಿ ಈ 169 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ 9,464. ನಮಗೆ ಬೇಕಾಗಿದ್ದು ಈ ಅಸಲು ಬೆಲೆ. ಈಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ ಅಂದ್ರೂ ಆನ್ಸರ್ ಸಿಗ್ತದ. ಇಲ್ಲ ಇಲ್ಲೇ ಒಂದು ಪಾರ್ಟ್ ತಗೋತೀವಿ ಅಂತ ತಗೋಬಹುದು, ಒಟ್ಟು ಆನ್ಸರ್ ಸಿಗ್ತದೆ. ಓಕೆ ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಇನ್ನು ನಿಮಗೆ ಬಿಟ್ಟಿದ್ದು ಸಾಲ್ವ್ ಮಾಡೋದು. ಬಟ್ ಸರ್ ಮತ್ತೆ 2 ಸಲ ಬರೋ ಅವಶ್ಯಕತೆ ಐತೇನು? ಡೈರೆಕ್ಟ್ ನೀವು ಏನು ಮಾಡ್ಬೋದು ಅಂತ ಈ 100/169 ಅಂತ ಬರಿಬೋದು. ಯಾಕಂತಾರ ನೋಡ್ರಿ ಇವಾಗ 10/13 ಅಂತ ಗೊತ್ತೈತಿ. 2 ವರ್ಷ ಅದನ್ನ ಇಟ್ಕೊಂಡ್ರಿ ಅಂತಾರ 10² ಎಷ್ಟು 100, 13² ಎಷ್ಟು 169. ಇನ್ನು 100/169 ಬರ್ಕೊಂಡ್ರಿ ಅಂತಾರೆ ಡೈರೆಕ್ಟ್ ಆನ್ಸರ್ ಸಿಕ್ಬಿಡ್ತೈತಿ. ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬಹುದು. ಒಟ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಗಳು ಏನೂ ಇಲ್ಲ. ಡೈರೆಕ್ಟ್ 100 ಮತ್ತು 169 ಡೈರೆಕ್ಟ್ ರೇಷಿಯೋ ಬರಿಬೋದು. ಹೆಂಗೆ ಹೇಳ್ರಿ 3/10 ಅಂತ ಗೊತ್ತಿತ್ತು ಅಂದರೆ ಜಾಸ್ತಿ ಆಯ್ತದೆ. 10/13 ಹಾಕಿತ್ತು. 2 ವರ್ಷ ಅಂತಾರೆ 10² 100, 13² 169. 3 ವರ್ಷ ಅಂತಾರೆ ಕ್ಯೂಬ್ ನಂಬರ್ ಮಾಡ್ಕೊಳ್ಳಿ. ಅರ್ಥ ಆಗ್ತೈತೆ. 2 ವರ್ಷ ಅಂತಾರೆ ಸ್ಕ್ವೇರ್ ಮಾಡ್ಕೋಬೇಕು, 3 ವರ್ಷ ಅಂತಾರೆ ಕ್ಯೂಬ್ ಮಾಡ್ಕೋಬೇಕು. ಅರ್ಥ ಆಗುತ್ತೆ ಅನ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ಏನೈತಿ. ಎಸ್ ಸೇಮ್ ಕ್ವಶನ್ ಅದ ನೋಡೋಣ, ಸಾಲ್ವ್ ಮಾಡಿ. ನೋಡ್ರಿ ಇವಾಗ ಅಮೌಂಟ್ ಕೊಟ್ಟಾರ ಅಂತ ನಿಮ್ಗೆ ಯಾವ ರೀತಿ ಇಟ್ಕೋಬೇಕಂತ ಹೇಳಿದ್ರೆ ಡೈರೆಕ್ಟ್ ಅಮೌಂಟನ್ನು ಆ ರೀತಿ ಇಟ್ಕೊಂಡ ಸಾಲ್ವ್ ಮಾಡಿ ಫಸ್ಟ್ ಟೈಮ್. ನೋಡ್ರಿ ಏನೈತಿ, ಒಂದು ವೇಳೆ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕುವ ಚಕ್ರ ಬಡ್ಡಿ ವಿಧಾನದಲ್ಲಿ ವಾರ್ಷಿಕ 10% ದರದಲ್ಲಿ 2 ವರ್ಷಗಳಲ್ಲಿ ಎಷ್ಟು ಮೊತ್ತವು 12,100 ಆಗುತ್ತದೆ. ನೋಡ್ರಿ 10% ಬಡ್ಡಿ ಐತಿ ಅಂತ ನಾವು 1/10 ಅಂತ ಬರಿತೀವಿ. ಈಗ ಪ್ಲಸ್ ಮಾಡಿದೆ ಅಂತ ನೋಡ್ರಿ 10/11 ಅಂತ ಬರಿತೀವಿ. 10/11 2 ವರ್ಷ ಐತಿ ಅಂತ ಸ್ಕ್ವೇರ್ ಮಾಡ್ಕೊಳ್ರಿ ಎಷ್ಟಾಗುತ್ತೆ ನೋಡ್ರಿ. ಇವಾಗ 10² ಅಂತಾರ 100, 11² ಅಂತಾರ 121. ಜಸ್ಟ್ ರೇಷಿಯೋ ಸಿಗ್ತೀರಿ. ಏನು ಮಾಡಿದ್ರೆ ಏನು ಮಾಡೋದಂತ ನೀವು ಎಷ್ಟು ಏನು ಮಾಡಿಲ್ಲ. ಈ 10% ಅನ್ನ ಫ್ರಾಕ್ಷನ್ ಒಳಗೆ ಬರೆದ್ರಿ. ಚಕ್ರ ಬಡ್ಡಿ ಅಂತ ಪ್ಲಸ್ ಮಾಡಿದ್ದು 10 11 ಬರೆದ್ರಿ. 2 ವರ್ಷ ಐತಿ 10² 100, 11² ಅಂತಾರೆ 121 ಬರೆದ್ರಿ. ರೇಷಿಯೋ ಸಿಗ್ತಿವಾಗ ಇದೇ ಏನಪ್ಪ ಅಂತಾರೆ ಪ್ರಿನ್ಸಿಪಲ್ ರೇಷಿಯೋ, ಇದೇ ಏನಂತಾರೆ ಅಮೌಂಟ್ ರೇಷಿಯೋ. ಈಗ ಅಮೌಂಟ್ ಕೊಟ್ಟಿದ್ದು 12,100 ಐತಿ ಅಂತ ನೋಡಿ. ಇವಾಗ 12,100 ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಬೇಕಾಗಿತ್ತು ಅಂದ್ರೆ 100% ವ್ಯಾಲ್ಯೂ ಕಂಡಿಡಿ.
ಎಷ್ಟು ಬರುತ್ತೆ ನೋಡೋಣ. ನೋಡ್ರಿ ಇವಾಗ 121 121 ಇವೆರಡು 0 ಅಂತ 1 ಪಾರ್ಟ್ ಎಷ್ಟಾಯಿತು ಅಂತ 100 ಆಯಿತು. ಇದು 100 ಇಂಟು ಮಾಡಿದ್ರೆ ಅಂತ ಎಷ್ಟಾಗಿ ಹೇಳ್ರಿ 10,000 ಆಗುತ್ತೆ. ಎಷ್ಟಾಗುತ್ತೆ 10,000 ಆಗುತ್ತೆ. ಇದೇ ಆನ್ಸರ್ ಯಾವುದು ಅಂತ ಆಪ್ಷನ್ ಬಿ ಕರೆಕ್ಟ್. ಇಷ್ಟರಾಗಿ ಬಂದ್ಬಿಡ್ತೀವಿ ನೋಡ್ರಿ ಎಷ್ಟು ಹೊತ್ತು ಬಿಡಿಸ್ಬೋದು ಫ್ರಾಕ್ಷನ್ ಆಫ್ ಸೆಕೆಂಡ್. ಬಟ್ ನಮ್ಗೆ ಗೊತ್ತಿರಬೇಕು ನೋಡ್ರಿ 100 ಮೆಥಡ್ ಮಾಡಿದ್ರಿ ಅಂತ ಏನು ಮಾಡ್ಕೊಳ್ರಿ. ಈಗ 12,100 ಅನ್ನ ಇಲ್ಲೇ ಬರ್ಕೊಳ್ರಿ ಅಂತಾರೆ. ಯಾಕಂತ ನೋಡ್ರಿ ಇವಾಗ ಯಾವುದೋ ಒಂದು ಅಮೌಂಟ್ ಐತಿ ಇದಕ್ಕೆ 10% ಅಂತ ನೋಡ್ರಿ 110 ಡಿವೈಡ್ ಬೈ 100 ಅಂತ ಬರಿತೀವಿ. ಇಂಟು ಇನ್ನೊಂದು ವರ್ಷ ಅಂತ ನೋಡಿ ಮತ್ತೆ 110 ಡಿವೈಡ್ ಬೈ 100 ಅಂತ ಬರಿತೀವಿ. ಇದು ಅಮೌಂಟ್ ಎಷ್ಟು ಬರಾಕತ್ತೈತಿ ಅಂತ 12,100 ಬರಾಕತ್ತೈತಿ. ಬಟ್ ಈ ರೀತಿ ಬಂದಾಗ ನೀವು ಇಲ್ಲಿ ಕ್ರಾಸ್ ಇಲ್ಲಿ ಡಿವೈಡ್ ಮಾಡ್ಕೊಂಡು ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗ್ತದೆ. ಅದ್ರ ಬದಲಿಗೆ ಏನು ಮಾಡ್ಕೊಳ್ರಿ 12,100 ಎಕ್ಸ್ ಬರ್ಕೊಳ್ರಿ. ಇವ ರೇಷಿಯೋ ಏನು ಮಾಡ್ಕೊಳ್ರಿ ಅಂತ ಉಲ್ಟಾ ಬರ್ಕೊಳ್ರಿ. 100 ಡಿವೈಡೆಡ್ ಬೈ 110 ಇಂಟು 100 ಡಿವೈಡೆಡ್ ಬೈ 110. ಇವಾಗ ಏನು ಮಾಡ್ಬೋದು ಅಂದ್ರೆ ಕಡ್ತಾ ಹೊಡಿಬೋದು ನೋಡ್ರಿ. ಇವಾಗ ಕಡ್ತಾ ಹೊಡೆದ್ರಿ ಅಂದ್ರೆ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನೋಡ್ರಿ ಇವಾಗ ಇಲ್ಲ ಈ 0 ಕ್ಯಾನ್ಸಲ್ ಮಾಡೋಕ್ಕಿಂತ ಇಲ್ಲಿ ಕ್ಯಾನ್ಸಲ್ ಮಾಡಿ ಈಸಿ ಆಗುತ್ತೆ. ಎಸ್ ನೋಡ್ರಿ ಇವಾಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಈ ಕಡ್ತಾ ಹೊಡೆದ್ರಿ ಅಂತ ನೋಡಿ 11 ಎಷ್ಟರಲ್ಲೇ 11 121. ಇನ್ನು ಈ 11 ಕ್ಯಾನ್ಸಲ್ 100 ಇಂಟು 100 ಅಂತ ಎಷ್ಟಾಗುತ್ತೆ 10,000 ಆಗುತ್ತೆ. ಅದೇ ಏನು ಅಂತ ಪ್ರಿನ್ಸಿಪಲ್ ಅಮೌಂಟ್ ಇಷ್ಟಾಗಿ ಬರುತ್ತೆ ಆನ್ಸರ್. ಅರ್ಥ ಆಯ್ತು? ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ಎಸ್ ಓಕೆ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ಮತ್ತು ಒಂದಿಷ್ಟು ಪ್ರಶ್ನೆಗಳನ್ನು ಮುಗಿಸಿದ್ದೀನಿ. ಇನ್ನು ನೆಕ್ಸ್ಟ್ ನಾಳೆ ಮತ್ತು ಹೊಸ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಕರ್ನಾಟಕ ಮಾತು.